ನಾಸೌ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೌ ರಮಾ ನಾರಾಯಣೋಸ್ತಮಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾರಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಯತ್ಸ್ಪೃಷ್ಟಧೂಮಧೂಪಸ್ಯ ಸೇವನಾದ್ರೋಗಜಾತಯಃ ತಕ್ಷಣಾದೇವ ನಶ್ಯಂತಿ ಸಕೃಷ್ಣೋ ಮಾಂ ಸದಾವತು. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀನಿವಾಸಪದಾಂಭೋಜಯುಗಂ ನತ್ವಾ ಗುರುರಪಿ ಶ್ರೀಶಮಾನಸಿಕಧ್ಯಾನಂ ವಿಧಿಂ ವಕ್ಷ್ಯೆ ಯಥಾಮತಿ. ವಿಶೇಷವಾಗಿ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ತಾವೆಲ್ಲರೂ ಪರಮಾತ್ಮನನ್ನು ಬಾಹ್ಯವಾಗಿ ವ್ರತದಿಂದ ಸೇವೆ ಮಾಡುತ್ತಿರುತ್ತೀರಾ. ಹಾಗೂ ವಿಶೇಷವಾಗಿ ಶ್ರಾವಣ ಮಾಸವೂ ಕೂಡ ಶುರುವಾಗಿದೆ. ಅನೇಕ ವ್ರತಗಳು, ಜ್ಞಾನಿಗಳ ಆರಾಧನೆ, ಮುಖ್ಯವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರುವ ಪವಿತ್ರವಾಗಿರುವಂತಹ ಕಾಲ. ಅಂದರೆ ಬಾಹ್ಯದಲ್ಲಿ ನಾವು ಎಷ್ಟು ರೀತಿಯಾಗಿ ಪರಮಾತ್ಮನ ಪೂಜೆ ಮಾಡ್ತೀವಿ ಈ ಒಂದು ಮಾಸದಲ್ಲಿ, ಅದೇ ರೀತಿಯಾಗಿ ನಾವು ಕೂಡ ಅಂತರಂಗದಲ್ಲೂ ಆ ಪರಮಾತ್ಮನನ್ನ ಸೇವೆ ಮಾಡಬೇಕು. ಯಾಕೆಂದರೆ ಈ ಬಾಹ್ಯ ವ್ರತಗಳ ಫಲವೇ ಅಂತರಂಗದಲ್ಲಿ ಒಂದು ಜಾಗ್ರತೆ, ನನ್ನಲ್ಲಿ ಆ ಪರಮಾತ್ಮನಿದ್ದಾನೆ. ಒಂದು ವ್ರತ ಮಾಡಿದಾಗ ಯಾವ ದೇವತೆಯನ್ನು ಪೂಜೆ ಮಾಡುತ್ತೇವೋ ಆ ದೇವತೆಗಳಲ್ಲಿ ಅಂತರ್ಗತನಾಗಿ ಆ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ನನ್ನ ಬಿಂಬಾಭಿನ್ನನಾಗಿರುವಂತಹ ಪರಮಾತ್ಮನಿದ್ದಾನೆ. ಇದೇ ಒಂದು ವಿಶೇಷವಾಗಿರುವಂತಹ ಆ ಜಾಗೃತಿಯೇ ಆ ಒಂದು ವ್ರತದ ಮುಖ್ಯವಾದ ಫಲ. ಅದರಿಂದ ವಿಶೇಷವಾಗಿ ನಮ್ಮ ಬಿಂಬಾಭಿನ್ನನಾಗಿರುವಂತಹ ಆ ಶ್ರೀನಿವಾಸನ ದರ್ಶನ, ಮುಖ್ಯವಾಗಿ ಆ ದೇವರ ಒಂದು ಚಿಂತನೆ ಮಾಡಿಕೊಂಡರೆ ಮುಖ್ಯವಾಗಿ ಈ ಶ್ರಾವಣ ಮಾಸಕ್ಕೆ ಒಂದು ವಿಶೇಷವಾದ ಫಲ ಅಂತ ಭಾವಿಸಿ ಈ ಒಂದು ಮಾನಸ ಯಾತ್ರೆಯನ್ನು ಆ ಗುರುಗಳ ಚಿಂತನೆಯ ಪುರಸ್ಸರವಾಗಿ ನಾವು ಪ್ರಾರಂಭ ಮಾಡೋಣ. ಮೊದಲನೆಯದಾಗಿ ನಾವು ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸಿ ನಮ್ಮ ಗುರುಗಳ ಒಂದು ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ಗುರುಗಳಿಗೆ ನಮಸ್ಕರಿಸಿ ಆ ಗುರುಗಳ ಅಂತರ್ಗತನಾಗಿರುವಂತಹ ಪರಮಾತ್ಮ ವಿಶೇಷವಾಗಿ ನಮ್ಮೆಲ್ಲರನ್ನೂ ಒಟ್ಟಿಗೂಡಿಸಿ ಒಂದು ಮಾನಸ ಯಾತ್ರೆಗೆ ಚಾಲನೆ ನೀಡುತ್ತಿದ್ದಾನೆ. ಆ ರಾಮಾಮೃತ ವಿಠಲನಿಗೂ ವಿಶೇಷವಾಗಿ ನಾವು ನಮಸ್ಕರಿಸಿ ಒಂದು ಮಾನಸ ಯಾತ್ರೆಯನ್ನು ಪ್ರಾರಂಭ ಮಾಡೋಣ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ಗುರು ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಶೇಷದಾಸರೇ ನಿಮಗೆ ಅನಂತ ನಮನಗಳು. ಇಬ್ರಾಮಪುರದ ಅಪ್ಪಾವರೇ ನಿಮಗೆ ಅನಂತ ನಮನಗಳು. ಜ್ಞಾನಿಗಳು, ಅವರ ಆರಾಧನೆ ಇಂದಿನಿಂದ ಪ್ರಾರಂಭವಾಗುತ್ತದೆ. ಇಬ್ರಾಮಪುರ ಕ್ಷೇತ್ರ ಮಂತ್ರಾಲಯಕ್ಕೆ ಅತೀ ಸಮೀಪದಲ್ಲಿರುವಂತಹ ಕ್ಷೇತ್ರ. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಅತೀ ಸಮೀಪದಲ್ಲಿರುವಂತಹ ಭಕ್ತರು ಯಾರು ಅಂದರೆ ನಮ್ಮ ಇಬ್ರಾಮಪುರದ ಅಪ್ಪ ಅವರು. ಅವರ ಚರ್ಮಶ್ಲೋಕವೇ ಶ್ರೀರಾಘವೇಂದ್ರ ಚಿತ್ತಜ್ಞಂ ಅಂತ ಪ್ರಾರಂಭಗೊಳ್ಳುತ್ತೆ. ಅಂದರೆ ರಾಘವೇಂದ್ರರ ಚಿತ್ತ ಏನಿದೆಯೋ, ಅರ್ಥಾತ್ ವಾಯುದೇವರ ಚಿತ್ತ, ಪರಮಾತ್ಮನ ಚಿತ್ತ ಏನಿದೆಯೋ ಆ ಚಿತ್ತವನ್ನೇ ಅನುಸರಿಸಿಕೊಂಡು ಬಂದಂತಹ ಮಹಾನುಭಾವರು. ಅವರು ವಿಶೇಷವಾಗಿ ಪಂಚಮುಖಿ ಮುಖ್ಯ ಪ್ರಾಣದೇವರ ಉಪಾಸಕರು. ಆ ಮೈಸೂರಿನ ಭಂಡಾರದಿಂದ ತಂದು ಆ ಪಂಚಮುಖಿ ಮುಖ್ಯ ಪ್ರಾಣದೇವರ ಅಲ್ಲಿ ಇನ್ನೂ ಇಬ್ರಾಮಪುರದಲ್ಲಿ ನೀವು ನೋಡಬಹುದು ಆ ಅದ್ಭುತವಾಗಿರುವಂತಹ ಪ್ರತಿಮೆ, ಪಾಂಡವ ಪೂಜಿತ ಪ್ರತಿಮೆಯನ್ನು ಪೂಜೆ ಮಾಡಿದಂತಹ ಮಹಾನುಭಾವರು, ಶೇಷಾಂಶ ಸಂಪೂತರು ಅಂತ ಜ್ಞಾನಿಗಳು ಹೇಳ್ತಾರೆ. ವಿಶೇಷವಾಗಿ ಅವರ ಮಹಿಮೆ ಹೇಳುತ್ತಾ ಹೋಗ್ಬೋದು. ಯಸ್ಯ ದೇವೋ ಭಾರತೀಶಃ ತದ್ವದಿಷ್ಟ ಪ್ರದಾಯಕಃ ಅದೃಷ್ಟಾಸಕ್ತ ದೋಷಾಶ್ಚ ಸ ಕೃಷ್ಣೋ ಮಾಂ ಸದಾವತು ಸಮೀರ ಭಕ್ತ ಸಕ್ತೋಸೋ ಭಕ್ತಾನಾಂ ಭುಕ್ತಿ ಮುಕ್ತಿದಃ ದಯಾಬ್ಧಿರ್ ಭಕ್ತ ಚಿತ್ತಜ್ಞ ಸ ಕೃಷ್ಣೋ ಮಾಂ ಸದಾವತು. ವಿಶೇಷವಾಗಿ ಭಾರತೀಶ ಪದದ್ವಂದ್ವ ಸಾರಸ ಭ್ರಮರಾಯುತಂ, ವಿಶೇಷವಾಗಿ ಮುಖ್ಯ ಪ್ರಾಣದೇವರು ಕೃಷ್ಣದೇವರ ಪಾದಾರವಿಂದಗಳಲ್ಲಿ ಸಂಚಾರ ಮಾಡುವಂತಹ ದುಂಬಿಯಂತೆ ಇರುವಂತಹ ನಮ್ಮ ಅಪ್ಪ ಅವರು. ಆದ್ದರಿಂದ ಅವರು ನಮಗೂ ಕೂಡ ಯಾರು ಆ ಮುಖ್ಯ ಪ್ರಾಣದೇವರಲ್ಲಿ ರಥರಾಗಿರ್ತಾರೋ, ರಾಘವೇಂದ್ರ ಸ್ವಾಮಿಗಳಲ್ಲಿ ರಥರಾಗಿರ್ತಾರೋ ಅವರಿಗೂ ಕೂಡ ಇಷ್ಟಪ್ರದರಾಗಿದ್ದಾರೆ. ಮುಖ್ಯವಾಗಿ ಅವರು ರಾಘವೇಂದ್ರ ಸ್ವಾಮಿಗಳ ಪರಿಮಳ ಗ್ರಂಥವನ್ನು ಅಧ್ಯಯನ ಮಾಡಿ ಅಸ್ಥಿಗತ ಮಾಡಿಕೊಂಡಂತಹ ಮಹಾನುಭಾವರು. ಎಷ್ಟರ ಮಟ್ಟಿಗೆ ಅಂದರೆ ಯಸ್ಯ ದೇಹೋತಿ ಸೌರಭ್ಯ ಪೂರಿತೋತಿ ಸುಲಕ್ಷ್ಮವಾನ್ ಫಣಿರಾಡಿವ ಯೋ ವಕ್ತ ಸ ಕೃಷ್ಣೋ ಮಾಂ ಸದಾವತು ಅಂತ ಮಹಿಷಿ ಕೃಷ್ಣ ಚಕ್ರಪಾಣಿ ಆಚಾರ್ಯರು ಅವರ ಸ್ತೋತ್ರದಲ್ಲಿ ಹೇಳ್ತಾರೆ. ಅಂದರೆ ಅವ್ರು ಎಲ್ಲಿ ಹೋಗ್ತಿದ್ರೋ ಅಪ್ಪ ಅವರು ಅಲ್ಲಿ ದಿವ್ಯವಾದ ಪರಿಮಳ ಬರ್ತಿತ್ತಂತೆ ಅವರ ದೇಹದಿಂದ. ಯಾಕೆಂದರೆ ಆ ಪರಿಮಳ ಗ್ರಂಥವನ್ನು ಅಷ್ಟು ಅಧ್ಯಯನ ಮಾಡಿ ಅಷ್ಟನ್ನು ಅಂಬುತ್ತಿದ್ರು. ಅಂತಹ ಮಹಾನುಭಾವರು ಫಣಿರಾಡಿವ ಯೋ ವಕ್ತ, ಶೇಷದೇವರಂತೆ ಪರಮಾತ್ಮನನ್ನು ಸ್ತುತಿ ಮಾಡುತ್ತಿದ್ದರು. ಅಂತಹ ಸಕೃಷ್ಣೋ ಮಾಂ ಸದಾವತು, ಅಂತಹ ಅಪ್ಪ ಅವರು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ನಮಗೆ ಈ ಒಂದು ಮಾನಸ ಯಾತ್ರೆಯ ಸಂದರ್ಭದಲ್ಲಿ ಯಾಕೆ ಅವರನ್ನು ನೆನೆಸಿಕೊಳ್ಳಬೇಕು ಅಂತ ಅವರ ಒಂದು ಸ್ತುತಿಯಲ್ಲಿ ಬರುತ್ತೆ. ಏಸು ದಿನದಲ್ಲಿ ತನ್ನ ಸೇವಿಪ ಭೂಸುರನಿಗೆ ಪೇಳಿದನು ನಿನ್ನ ಮನದಾಸೆಯನು ಪೂರೈಸುವೆನು ಎಂದೆನು ತಾಸೆಯನು ತೋರಿ ಬ್ಯಾಸರಿಲ್ಲದೆ ಹರಿಯ ದಿನದುಪವಾಸದಲ್ಲಿ ತಿರುಗಿ ಸ್ವಪ್ನದಿ ಕಾಶಿ ಮೊದಲಾದ ಯಾತ್ರೆ ಮಾಡಿಸಿ ಸಂತೋಷ ಪಡಿಸಿದ. ಗುರು ಇಂದಿರೇಶದಾಸರು ಹೇಳುವಂತಹ ಮಹಿಮೆ. ಅಪ್ಪ ಅವರ ಶಿಷ್ಯರೊಬ್ಬರು ಬಹಳ ವೃದ್ಧರಾಗಿದ್ದರು. ಅಪ್ಪ ಅವರ ಸೇವೆ ನಿಷ್ಠೆಯಿಂದ ಮಾಡಿಕೊಳ್ಳುತ್ತಾ ಬರ್ತಿದ್ರು. ಆವಾಗ ಒಂದಿನ ಅಪ್ಪ ಅವರು ಕೇಳ್ತಾರೆ,
ನಿಮಗೆ ಯಾವ ಆಸೆ ಪೂರೈಸಿಕೊಳ್ಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನನಗೆ ವೃದ್ಧ ಒಂದು ವಯಸ್ಸಾಗಿದೆ, ಆದರೆ ಎಲ್ಲ ಕ್ಷೇತ್ರ ಕಾಶಿ ಇತ್ಯಾದಿ ಕ್ಷೇತ್ರಗಳಿಗೆ ಹೋಗುವ ಆಸೆ ನನ್ನಲ್ಲಿ ಇದೆ ಅಂತ. ಅವತ್ತಿನ ರಾತ್ರಿ ಏನು ಮಾಡ್ತಾರೆ ನಮ್ಮ ಅಪ್ಪ ಅವರು, ಅವರ ಕಾಲಿನ ಹತ್ತಿರ ಮಲಗಿಸ್ಕೊಳ್ತಾರೆ. ಆವಾಗ ಅವರ ಸ್ವಪ್ನದಲ್ಲಿ ಅಪ್ಪ ಅವರು ಹೋಗಿ ಪ್ರವೇಶಿಸಿ ಆ ಮಾನಸ ಯಾತ್ರೆ, ಎಲ್ಲ ಕ್ಷೇತ್ರಗಳ ಯಾತ್ರೆ ವಿಶೇಷವಾಗಿ ಅವರ ಸ್ವಪ್ನದಲ್ಲೇ ಅಪ್ಪ ಅವರು ಕರ್ಕೊಂಡು ಹೋಗಿ ಆ ಕ್ಷೇತ್ರದ ದರ್ಶನವನ್ನು ಮಾಡಿಸ್ಕೊಳ್ತಾರೆ. ಅಂತಹ ಮಹಾನುಭಾವರು. ಅದೇ ರೀತಿಯಾಗಿ ನಮಗೂ ಕೂಡ ವಿಶೇಷವಾಗಿ ನಾವು ಮಂತ್ರಾಲಯ ಕ್ಷೇತ್ರ ಅಪ್ಪ ಅವರಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗಿರುವಂತಹ ಕ್ಷೇತ್ರ, ಹಾಗೂ ತಿರುಪತಿ ಕ್ಷೇತ್ರದ ಮಾನಸ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಮಾನಸ ಯಾತ್ರೆಯಲ್ಲೂ ಕೂಡ ಆ ಅಪ್ಪ ಅವರು ವಿಶೇಷವಾಗಿ ಅನುಗ್ರಹ ಮಾಡಿದರೆ ರಾಘವೇಂದ್ರ ಸ್ವಾಮಿಗಳ ದರ್ಶನ, ಪರಮಾತ್ಮನ ಶ್ರೀನಿವಾಸನ ದರ್ಶನ ನಿರ್ವಿಘ್ನವಾಗಿ ಆಗುತ್ತೆ ಅಂತ ಅವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮುಂದೆ ನಾವು ಗುರುಶ್ರೀಶ ವಿಠ್ಠಲ ದಾಸರೇ ನಿಮಗೆ ಅನಂತ ನಮನಗಳು, ಪ್ರಾಣೇಶ ದಾಸರೇ, ಜಗನ್ನಾಥ ದಾಸರೇ, ಮೋಹನ ದಾಸರೇ, ಗೋಪಾಲ ದಾಸರೇ, ವ್ಯಾಸವಿಠ್ಠಲ ದಾಸರೇ ನಿಮಗೆ ಅನಂತ ನಮನಗಳು, ವಿಜಯದಾಸರೇ ನಿಮಗೆ ಅನಂತ ನಮನಗಳು, ಪ್ರಸನ್ನ ವೆಂಕಟ ದಾಸರೇ, ಹೆಲವನಕಟ್ಟಿ ಗಿರಿಯಮ್ಮನವರೇ, ಮಹೀಪತಿ ದಾಸರೇ, ಕನಕದಾಸರೇ ನಿಮಗೆ ಅನಂತ ನಮನಗಳು, ದಾಸಶ್ರೇಷ್ಠರಾಗಿರುವಂತಹ ಪುರಂದರ ದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ವಿಷ್ಣು ತೀರ್ಥರೇ, ವ್ಯಾಸತತ್ವಜ್ಞರೇ ನಿಮಗೆ ಅನಂತ ನಮನಗಳು. ವಿಶ್ವಪ್ರಿಯ ತೀರ್ಥರೇ, ವೃಂದಾವನಾಚಾರ್ಯರು, ವಿಶೇಷವಾಗಿ ಭಾವೀಂದ್ರರು ಅಂತ ಹೇಳುವಂತಹ ಪ್ರತೀತಿ ಅವರಿಗೆ, ಮಹಾನುಭಾವರು, ಅವರಿಗೂ ವಿಶೇಷವಾಗಿ ನಮಸ್ಕರಿಸಿ ಅವರ ಆರಾಧನೆ ಮೊನ್ನೆ ಭೀಮನವಾಸೆ ದಿನದಂತೂ ನಡೆಯಿತು. ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ಅನಂತ ನಮನಗಳು. ವಿಜಯೀಂದ್ರ ತೀರ್ಥರೇ, ವಾದಿರಾಜರೇ ನಿಮಗೆ ಅನಂತ ನಮನಗಳು. ವ್ಯಾಸರಾಜರೇ, ಶ್ರೀಪಾದರಾಜರೇ, ಬ್ರಹ್ಮಣ್ಯ ತೀರ್ಥರೇ ನಿಮಗೆ ಅನಂತ ನಮನಗಳು. ಶ್ರೀಪಾದರಾಜರೇ, ಬ್ರಹ್ಮಣ್ಯ ತೀರ್ಥರೇ, ಜಯತೀರ್ಥರೇ ನಿಮಗೆ ಅನಂತ ನಮನಗಳು. ಅಕ್ಷೋಭ್ಯ ತೀರ್ಥರೇ, ಮಾಧವ ತೀರ್ಥರೇ, ನರಹರಿ ತೀರ್ಥರೇ, ಪದ್ಮನಾಭ ತೀರ್ಥರೇ, ಆನಂದ ತೀರ್ಥ ಭಗವತ್ಪಾದರೇ ನಿಮಗೆ ಅನಂತ ನಮನಗಳು. ಮನುಷ್ಯೋತ್ತಮರೇ, ಕ್ಷಿತಿಪರೇ, ಮನುಷ್ಯಗಂಧರ್ವರೇ, ದೇವಗಂಧರ್ವರೇ, ಚಿರುಪಿತೃಗಳೇ, ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ವಿಶೇಷವಾಗಿ ತತ್ವಾಭಿಮಾನಿ ದೇವತೆಗಳನ್ನು ನಾವು ನಮಸ್ಕರಿಸಬೇಕು. ನಮ್ಮ ದೇಹದ ಒಂದೊಂದು ಅಂಗದಲ್ಲಿ 9 ಕೋಟಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರಲ್ಲಿ ಮುಖ್ಯವಾಗಿ 24 ತತ್ವಾಭಿಮಾನಿಗಳು ಇಲ್ಲೆಲ್ಲ ಬರುತ್ತವೆ. ಆ ದೇವತೆಗಳ ಸಾಲಿನಲ್ಲಿ ಅಂತಹ ಆ ದೇವತೆಗಳಲ್ಲಿ ಕೇಶವಾದಿ ರೂಪಗಳಲ್ಲಿ ನಮ್ಮ ಬಿಂಬನಾದ ಶ್ರೀಹರಿಯನ್ನ ಚಿಂತಿಸಬೇಕು. ಆ ರೀತಿಯಾಗಿ ಚಿಂತಿಸಿದಾಗ ಅವರು ನಮ್ಮ ವಿಶೇಷವಾಗಿ ಪರಮಾತ್ಮ ಮುಖ್ಯ ಪ್ರಾಣದೇವರ ಮೂಲಕವಾಗಿ, ಮುಖ್ಯವಾಗಿ ಈ ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ನಮ್ಮ ಸಾಧನೆಯನ್ನು ಮಾಡಿಸುತ್ತಿದ್ದಾನೆ ಅಂತ ವಿಶೇಷವಾಗಿ ಚಿಂತಿಸಬೇಕು. ನಮೋವಸ್ತಾತ್ವಿಕಾ ದೇವ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತು ಸರ್ವಯೇವಹಿ. ವಿಶೇಷವಾಗಿ ತತ್ವಾಭಿಮಾನಿಗಳಲ್ಲಿ ಮಾಡಿಕೊಳ್ಳಬೇಕಾಗಿರುವಂತಹ ಪ್ರಾರ್ಥನೆಯೇ ಇದು. ಧರ್ಮ ಮಾರ್ಗೇ ಪ್ರೇರೆಯಂತು, ಪರಮಾತ್ಮನ ಮಾರ್ಗದಲ್ಲಿ ನನ್ನನ್ನು ಪ್ರೇರೇಪಿಸಿ ಅಂತ ವಿಶೇಷವಾಗಿ ನಮಸ್ಕರಿಸೋಣ. ಕರ್ಮಾಭಿಮಾನಿ ಪುಷ್ಕರಡೆ ನಿಮಗೆ ಅನಂತ ನಮನಗಳು. ಧರಾಶ್ರೇಷ್ಠರೇ, ದೇವಕಿ, ಯಶೋಧ, ಉಷಾದೇವಿಯರೇ, ಬುಧರೇ, ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪರ್ಜನ್ಯ, ಗಂಗಾ, ಸನ್ಯ, ರೋಹಿಣಿ, ವಿರದುಷ, ಶ್ಯಾಮಲಾದೇವಿಯರೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ವಿಶ್ವಕ್ಸೇನ, ಗಣಪತಿ, ನಾಸತ್ಯ ದಸರೆ, ಕುಬೇರ, ಶೇಷ ಶತಸ್ಥ ಸೋಮಪಾನಾರ್ಹರೇ ನಿಮಗೆ ಅನಂತ ನಮನಗಳು. ಮಿತ್ರ, ನಿರುತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಿ ದೇವಿಯರೇ ನಿಮಗೆ ಅನಂತ ನಮನಗಳು. ದೇವರ್ಷಿ ನಾರದರೇ, ವರುಣರೇ, ವಿವಸ್ವಾನ್, ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಸ್ವಯಂಭೂ ಮನುಗಳೇ, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರೇ, ಅನಿರುದ್ಧ, ಶಚಿ, ರತಿದೇವಿಯರೇ ನಿಮಗೆ ಅನಂತ ನಮನಗಳು. 9ನೇ ಕಕ್ಷೆಯಲ್ಲಿ ಬರುವಂತಹ ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಪುರಂದರ ಅರ್ಥಾತ್ ಇಂದ್ರದೇವರೇ, ಕಾಮ ನಿಮಗೆ ವಿಶೇಷವಾಗಿ ಅನಂತ ನಮನಗಳು. ಸೌಪರ್ಣಿ, ವಾರುಣಿ, ಪಾರ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಷಣ್ಮಹಿಷಿಯರಾದಂತಹ ಜಾಂಬವತಿ, ಭದ್ರ, ನೀಳ, ಕಾಳಿಂದಿ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ಗರುಡಶೇಷ ರುದ್ರರೇ ನಿಮಗೆ ಅನಂತ ನಮನಗಳು. ಋಜುಪತ್ನಿಯರು, ಸಮಸ್ತ ಋಜುಪತ್ನಿಯರಿಗೆ ನಾವು ವಿಶೇಷವಾಗಿ ನಮಸ್ಕರಿಸಬೇಕು. ಸರಸ್ವತಿ, ಭಾರತಿ ಮೊದಲಾದ ಎಲ್ಲ ಋಜುಪತ್ನಿಯರೇ ನಿಮಗೆ ಅನಂತ ನಮನಗಳು. ಮುಖ್ಯವಾಗಿ 3ನೇ ಕಕ್ಷೆಯಲ್ಲಿ ಬರುವಂತಹ 200 ಅಂದರೆ ಅನಂತ ರುಜು ಕಕ್ಷೆಯಲ್ಲಿ ಬರುವಂತಹ ಜೀವರಿದ್ದಾರೆ. ಅದರಲ್ಲಿ ಮುಖ್ಯವಾಗಿ 200 ರುಜು ದೇವತೆಗಳು. ಅವರೆಲ್ಲರಿಗೂ ವಿಶೇಷವಾಗಿ ನಮಸ್ಕರಿಸಿ ವಕ್ತವ್ಯ, ಗವ್ಯ, ಲಾತವ್ಯಾದಿ ರುಜುಗಳಲ್ಲಿ ಮುಖ್ಯರಾಗಿರುವಂತಹವರೇ ನಮ್ಮ ವಾಯುದೇವರು ಹಾಗೂ ಬ್ರಹ್ಮದೇವರು. ಅವರಿಗೆ ವಿಶೇಷವಾಗಿ ನಮಸ್ಕರಿಸುತ್ತಿದ್ದೇವೆ. ಎಂತಹ ವಾಯುದೇವರು ಅಂದರೆ ವಿಶೇಷವಾಗಿ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅಂದರೆ ಎಲ್ಲ ದೇವತೆಗಳ ಸಾಲಿನಲ್ಲಿ ವೇದ ಪ್ರತಿಪಾದ್ಯ ಮುಖ್ಯತಮ
ವೇದದ ಒಂದಿಷ್ಟು ಭಾಗ ವಿಷ್ಣು ಸೂಕ್ತ, ಪುರುಷ ಸೂಕ್ತಾದಿಗಳನ್ನು ಬಿಟ್ಟು, ಹಾಗೂ ಇನ್ನೊಂದಿಷ್ಟು ಭಾಗ ಲಕ್ಷ್ಮೀದೇವಿ ಪ್ರತಿಪಾದಕವಾಗಿರುವಂತಹ ಸೂಕ್ತಗಳು, ಲಕ್ಷ್ಮೀನಾರಾಯಣ ಸೂಕ್ತಗಳು, ಅರ್ಥಾತ್ ಅಂಬ್ರಿಣಿ ಸೂಕ್ತ, ಶ್ರೀ ಸೂಕ್ತ, ದುರ್ಗಾ ಸೂಕ್ತ, ಇವೆಲ್ಲದರಷ್ಟು ಬಿಟ್ಟು ವೇದದಲ್ಲಿ ಬರುವಂತಹ ಎಲ್ಲಾ ಸೂಕ್ತಗಳು ವಿಶೇಷವಾಗಿ ವಾಯುದೇವರನ್ನ ಕೊಂಡಾಡುತ್ತಿವೆ. ಅಂತಹ ಮಹಾನುಭಾವರು, ಆ ವಾಯು ನಮ್ಮ ಕುಲ ಗುರುರಾಯರು, ಅಂತಹ ವೇದ ಪ್ರತಿಪಾದ್ಯರಾಗಿರುವಂತಹ ವಾಯುದೇವರು ತೃತೀಯಾಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಾಣಃ ಅಂತ ಬಳಿತಾ ಸೂಕ್ತದಲ್ಲಿ ಬರುತ್ತದೆ. ಆ ವಾಯುದೇವರು, ವೇದ ಪ್ರತಿಪಾದ್ಯರಾಗಿರುವಂತಹ ವಾಯುದೇವರು ನಮ್ಮ ಕುಲ ಗುರುರಾಯರು ಮಧ್ವಾಚಾರ್ಯರಾಗಿ ಬಂದು ನಮ್ಮನ್ನು ಉದ್ಧರಿಸುತ್ತಿದ್ದಾರೆ. ಎಂತಹ ಮಧ್ವಾಚಾರ್ಯರ ಮಹಿಮೆ ನಾವು ಬಂದಿದ್ದೇವೆ. ಆ ಮಧ್ವಾಚಾರ್ಯರ ಆ 3 ಅವತಾರಗಳ ಮಹಿಮೆ, ಅದರಲ್ಲಿ ಮುಖ್ಯವಾಗಿ ಮಧ್ವಾಚಾರ್ಯರಾಗಿ ಬಂದಾಗ ಯಾವ ರೀತಿಯಾಗಿದ್ದಾರೆ ಅವರ ಮಹಿಮೆ ಎಂತಹದ್ದು ಅಂದರೆ, ವಿದ್ವತ್ ಸಿಂಧು ಮಹೋದಯ ಅಂತ ವಿಶೇಷವಾಗಿ ನಮ್ಮ ವಾದಿರಾಜ ತೀರ್ಥರು ಕೊಂಡಾಡುತ್ತಾರೆ. ಅಂದರೆ ವಿದ್ವತ್ ಅಂದರೆ ಜ್ಞಾನಿಗಳ ಸಮೂಹ, ಅದು ಒಂದು ಸಮುದ್ರ. ಆ ಸಮುದ್ರಕ್ಕೆ ಚಂದ್ರರಂತೆ ಇರುವಂತಹವರು ನಮ್ಮ ಮಧ್ವಾಚಾರ್ಯರು. ಯಾಕೆ ಅಂದರೆ ಪ್ರತ್ಯರ್ಥಂಬುಜ ಮುದ್ರಣ ಪ್ರಿಯಜನ ಪ್ರತ್ಯೂಹ ಘರ್ಮಾರ್ಧನ. ಆ ಸಜ್ಜನರ ಸಮೂಹಕ್ಕೆ ವಿಶೇಷವಾಗಿ 21 ಮತಗಳು ಮಧ್ವಾಚಾರ್ಯರ ಪೂರ್ವದಲ್ಲಿ. ಆ ಎಲ್ಲ ಮತದಿಂದ ದಹಿಸಲ್ಪಡುತ್ತಿದ್ದಂತಹ ಆ ಸಜ್ಜನರಿಗೆ ವಿಶೇಷವಾಗಿ ಚಂದ್ರರಂತೆ ಆ ಒಂದು ಬೆಂಕಿಯ ತಾಪವನ್ನು ಪರಿಹಾರ ಮಾಡಿದಂತಹ ಚಂದ್ರ, ಅಂತಹ ವಿಶೇಷವಾಗಿರುವಂತಹ ಮಧ್ವಾಚಾರ್ಯರು ನಮ್ಮನ್ನು ರಕ್ಷಿಸಲಿ. ಯದ್ವಾಗಾಖ್ಯಕರ ಸತಾಂ ಸುಖಕರ ದುರ್ವಾದಿ ಗರ್ವಜ್ವರ ಸದ್ವಿದ್ಯಾಂಬುದಿ ಪೋಷಕೋ ಯದುದಯೋ ವಿದ್ಯಾಂಬುದೇ ಶೋಷಕಃ ಯಶ್ ಶರ್ವೇಣ ಶಿರೋಧೃತೋಪಿ ವಿಷದಂ ಚಕ್ರೇ ಮುರಾರೇಃ ಪದಂ ಸೋವ್ಯಾತ್ ಅದ್ಭುತ ಮಧ್ವ ತಾರಕಪತಿರ್ ಹಾರ್ದ್ರಾಂಧ ಕಾರಚ್ಯುತಿ. ವಿಶೇಷವಾಗಿ ಅಂತಹ ಮಧ್ವರೆಂಬುವಂತಹ ಚಂದ್ರರು ತಮ್ಮ ವಾಕಿನಲ್ಲಿ ವಿಶೇಷವಾಗಿ ಸದ್ವಿದ್ಯಾಂಬುದಿ ಪೋಷಕೋ, ಒಳ್ಳೆಯ ಮಾತಿನಲ್ಲಿ, ಒಳ್ಳೆಯ ವಾಕುಗಳಲ್ಲಿ ತಾವು ಸಜ್ಜನರಿಗೆ ಆಹ್ಲಾದಕರರಾಗಿದ್ದಾರೆ. ಅಂತಹ ಮಧ್ವಾಚಾರ್ಯರು ಯಶರ್ವೇಣ ಶಿರೋಧೃತೋಪಿ ವಿಷದಂ, ಅವರ ಮಾತುಗಳು, ಅವರ ಪಾದಾರವಿಂದಗಳನ್ನು ಯಾರು ಸೇವೆ ಮಾಡುತ್ತಾರೆ ಅಂದರೆ ಶರ್ವಾದಿಗಳು, ವಿಶೇಷವಾಗಿ ಇಂದ್ರಾದಿ ದೇವತೆಗಳು, ರುದ್ರಾದಿ ಎಲ್ಲಾ ದೇವತೆಗಳು ವಿಶೇಷವಾಗಿ ಈ ಒಂದು ಮಧ್ವಾಚಾರ್ಯರನ್ನ ಪೂಜೆ ಮಾಡ್ತಾರೆ. ದೇವತೆಗಳಿಗೆ ಪಾಠ ಹೇಳ್ತಾರೆ. ಪೀಠೇ ರತ್ನೋಪಕೃಪ್ತೆ ಋಷಿರ ರುಚಿಮಣಿರ ಜ್ಯೋತಿಷಾ ಸನ್ನಿಷಣ್ಣಂ ಅಂತ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ. ದೇವತೆಗಳು ಹೇಗೆ ಉಪಚಾರ ಮಾಡ್ತಾರೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ ವಾಯುಸ್ತುತಿಯಲ್ಲಿ. ಅಂತಹ ಮಹಿಮೆಯುಳ್ಳಂತಹ ಆ ಮಹಾನುಭಾವರು ಮಧ್ವಾಚಾರ್ಯರು. ಸೋವ್ಯಾತ್ ಅದ್ಭುತ ಮಧ್ವ ತಾರಕಪತಿ ಅಂದರೆ ತಾರಕಪತಿ ಚಂದ್ರ. ಹಾರ್ದ್ರಾಂಬುದಿ ಹಾರ್ದಾಂಧ ಕಾರಚ್ಯುತಿ, ನಮ್ಮ ದೋಷಗಳನ್ನು ನಾಶ ಮಾಡಿ ಸರಿಯಾಗಿ ನಾವು ಪರಮಾತ್ಮನ ಅರ್ಥೈಸಿಕೊಳ್ಳುವ ಜ್ಞಾನ ನಮಗೆ ಕರುಣಿಸಿ, ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಆ ಪರಮಾತ್ಮನ ಪೂಜೆ ಮಾಡುವ ಒಂದು ಬುದ್ಧಿಯನ್ನ ಕರುಣಿಸಿ, ಶಕ್ತಿಯನ್ನ ಕರುಣಿಸಿ ಅಂತ ನಾವು ಆ ಮಧ್ವಾಚಾರ್ಯರು ಅರ್ಥಾತ್ ವಾಯುದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಂತಹ ಅದ್ಭುತವಾಗಿರುವಂತಹ ವಾಯುದೇವರನ್ನು ಚಿಂತಿಸಿ 2ನೇ ಕಕ್ಷೆಯಲ್ಲಿ ಬರುವಂತಹ ತ್ರಿಗುಣಾಭಿಮಾನಿ ಜಗದಂಬ ಮಹಾಲಕ್ಷ್ಮಿ, ಎಂತಹ ಮಹಿಮೆ ನಮ್ಮ ಮಹಾಲಕ್ಷ್ಮೀ ದೇವಿಯದ್ದು. ವೇದಗಳು ಮತ್ತೆ ಕೊನೆಗೆ ಬರುವಂತಹದ್ದೇ ವೇದ ಪ್ರತಿಪಾದ್ಯ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪರಮಾತ್ಮನೊಂದಿಗೆ ಇರುವಂತಹ ವ್ಯಕ್ತಿಯೇ ನಮ್ಮ ಮಹಾಲಕ್ಷ್ಮೀ ದೇವಿಯರು. ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ ಪರಮಾತ್ಮನಿಗೆ ಸಮ, ಆದರೆ ಗುಣತಃ ವ್ಯಾಪ್ತವಿಲ್ಲ. ಅನಂತ ಗುಣದಿಂ ಲಕುಮಿಗತಿಗನು ಶ್ರೀ ಪುರಂದರ ವಿಠಲನು. ಅದರಿಂದ ಮಹಾನುಭಾವೆಯಾಗಿರುವಂತಹ ಲಕ್ಷ್ಮೀದೇವಿ ವಿಶೇಷವಾಗಿ ನಮ್ಮ ಸಾಧನೆಗೆ ಬಹಳ ಮುಖ್ಯ ಕಾರಣವೇ ನಮ್ಮ ಮಹಾಲಕ್ಷ್ಮೀ ದೇವಿ. ಇದೇ ಶಾಸ್ತ್ರಗಳಲ್ಲಿ ಬರುವಂತಹ ಮಾತು. ವೇದದಲ್ಲಿ ಬಂದಿರುವಂತಹ ಆ ಲಕ್ಷ್ಮೀದೇವಿಯ ಸ್ತುತಿಯನ್ನ ಬಹಳಷ್ಟು ಜ್ಞಾನಿಗಳು ಕೊಂಡಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಪುರಾಣಾದಿಗಳಲ್ಲೂ ಕೂಡ ವಿಶೇಷವಾಗಿ ಅದರಲ್ಲಿ ದೇವಿ ಮಹಾತ್ಮೆ ಸಪ್ತಶತಿ ಅಂತ ನಾವೇನು ಕರೆಯುತ್ತೇವೆ, ಅದರಲ್ಲಿ ಮಹಾಲಕ್ಷ್ಮೀ ದೇವಿಯ ಮಹಿಮೆ ಅದ್ಭುತವಾಗಿ ಕೊಂಡಾಡಿದ್ದಾರೆ. ಅದರ ಮುಖ್ಯವಾದ ಸಾರವೇ ನಮ್ಮಲ್ಲಿರುವಂತಹ ದೋಷಗಳನ್ನು ಲಕ್ಷ್ಮೀದೇವಿ ನಾಶ ಮಾಡುತ್ತಾರೆ. ಸರ್ವಾಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಅಸ್ಮದ್ವೈರಿ ಅಂದರೆ ವಿಶೇಷವಾಗಿ ಅರಿಷಡ್ವರ್ಗಗಳು. ಆ ಅರಿಷಡ್ವರ್ಗಗಳು, ಅದಕ್ಕೆ ಕಾರಣನಾಗಿರುವಂತಹ ಆ ಅಜ್ಞಾನ ಹಾಗೂ ಅಹಂಕಾರಾದಿಗಳನ್ನು ವಿಶೇಷವಾಗಿ ಆ ಲಕ್ಷ್ಮೀದೇವಿ ನಾಶ ಮಾಡುತ್ತಾಳೆ. ಅರಿಷಡ್ವರ್ಗಗಳಲ್ಲಿ ಮೊದಲನೆಯದಾಗಿ ಬರುವಂತಹದ್ದೇ ವಿಶೇಷವಾಗಿ ಕಾಮ ಕ್ರೋಧ. ಅದನ್ನು ಸಪ್ತಶತಿಯಲ್ಲಿ ವಿಸ್ತಾರವಾಗಿ 200 ಶ್ಲೋಕಗಳಲ್ಲಿ ಹೇಳ್ತಾರೆ. ಆ ಕಾಮಕ್ರೋಧಗಳ ಸಂಹಾರ ಅರ್ಥಾತ್ ಮಧುಕೈಟಭರ ಸಂಹಾರ ಆ ಲಕ್ಷ್ಮೀದೇವಿ ಹೇಗೆ ಪರಮಾತ್ಮನೊಂದಿಗೆ ಮಾಡುತ್ತಾಳೆ ಅಂತ. ವಿಶೇಷವಾಗಿ ಪ್ರಳಯ ಕಾಲದಲ್ಲಿ ಆ ಲಕ್ಷ್ಮೀದೇವಿ ಪರಮಾತ್ಮನ ಬಳಗಣ್ಣಿನಲ್ಲಿ ಇರುತ್ತಾಳೆ. ಆಕೆಯ ಹೆಸರೇ ಮಹಾಮಾಯಾ. ಯಾಕೆಂದ್ರೆ ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ. ಯಾರು ವಿಶೇಷವಾಗಿ
ಜ್ಞಾನಿಗಳು ಯಾರಿಂದ ವಶಲ್ಪಡಲಾಗುತ್ತಾರೋ ಅಂತಹ ವ್ಯಕ್ತಿಗೆ ನಾವು ಮಹಾಮಾಯೆ ಅಂತ ಕರೆಯುತ್ತೇವೆ. ಮಹಾಮಾಯೇತಿ ಅವಿದ್ಯೇತಿ ನಿಹತಿ ಮೋಹಿನೀತಿ ಚ ಪ್ರಕೃತಿರ್ವಾಸನೇತ್ಯೇವಂ ತವೇಚ್ಛಾ ಅನಂತ ಕಥ್ಯತೆ. ಮುಖ್ಯವಾಗಿ ಪರಮಾತ್ಮನ ಇಚ್ಛಾಶಕ್ತಿಗೆ ನಾವು ಮಹಾಮಾಯಾ ಅಂತ ಕರೆಯುತ್ತೇವೆ. ಅದೇ ರೀತಿಯಾಗಿ ಮಹಾಲಕ್ಷ್ಮೀ ದೇವಿಯನ್ನು ಕೂಡ ಮಹಾಮಾಯೆ ಅಂತ ನಾವು ಸಂಬೋಧಿಸುತ್ತೇವೆ. ಯಾಕೆಂದ್ರೆ ಆಕೆ ಎಲ್ಲಾ ಜ್ಞಾನಿಗಳಿಗೂ ಕೂಡ ನಿಯಂತ್ರಣೆ ಮಾಡುವಂತಹ ವ್ಯಕ್ತಿ. ಅಂತಹ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಕಿವಿಯಿಂದ ಬಂದಂತಹ ಇಬ್ಬರು ದೈತ್ಯರು ಮಧು ಕೈಟಭರು, ಅವರನ್ನ ಸಂಹಾರ ಮಾಡಲಿಕ್ಕೆ ಬ್ರಹ್ಮಾದಿಗಳು ಆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾರೆ ಮಹಾಕಾಲಿ ರೂಪದಲ್ಲಿ. ಅರ್ಥಾತ್ ಕಪ್ಪು ಬಣ್ಣ ಉಳ್ಳಂತಹ ಪೂಜನೀಯವಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ರೂಪ. ಆಕೆಯನ್ನ ಸ್ತುತಿ ಮಾಡಿದಾಗ ಆ ಮಹಾಲಕ್ಷ್ಮೀ ದೇವಿ ಪರಮಾತ್ಮನಿಗೆ ಹೇಳಿ ಅವರನ್ನ ಸಂಹಾರ ಮಾಡಿಸ್ತಾಳೆ. ಯಾವ ರೀತಿಯಾಗಿ ಅಂದ್ರೆ, ಅವರು 500 ವರ್ಷಗಳು ಆ ಪ್ರಳಯ ಕಾಲದಲ್ಲಿ ಯುದ್ಧವನ್ನ ಮಾಡುತ್ತಾರೆ ಪರಮಾತ್ಮನೊಂದಿಗೆ. ಆ ಪರಮಾತ್ಮ ಸಂತೃಪ್ತ, ಅರ್ಥಾತ್ ಅವರನ್ನು ಸಂಹಾರ ಮಾಡಲಿಕ್ಕೆ ಮಹಾಲಕ್ಷ್ಮೀ ದೇವಿಯ ಮಹಿಮೆ ತೋರಿಸಲಿಕ್ಕೆ ಒಂದು ವರವನ್ನ ಕೊಡುತ್ತಾನೆ. ಯಾವ ವರ ಬೇಕು ನೀವು ಕೇಳ್ಕೊಳ್ಳಿ ಅಂತ. ಅವಾಗ ಮಹಾಲಕ್ಷ್ಮೀ ದೇವಿ ಮಹಾಮಾಯೆ ಅರ್ಥಾತ್ ದುಷ್ಟರನ್ನ ಮೋಹಿಸಿದಂತಹ ಆ ದುರ್ಗೆ ಅವರಲ್ಲಿ ಪ್ರವೇಶಿಸಿ ಅವರು ಕೇಳುವಂತಹ ವರ, ನೀರು ಇಲ್ಲದಿರುವಂತಹ ಸ್ಥಳ, ಯಾಕಂದ್ರೆ ಪ್ರಳಯ ಕಾಲ ಎಲ್ಲ ಕಡೆ ನೀರು ತುಂಬಿದೆ, ನೀರು ಇಲ್ಲದಿರುವಂತಹ ಸ್ಥಳದಲ್ಲಿ ನಮ್ಮನ್ನ ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಆ ಪರಮಾತ್ಮ ಆ ವರವನ್ನ ಅವರಿಗೆ ಕೊಡುತ್ತಾನೆ. ತನ್ನ ತೊಡೆಯ ಮೇಲೆ ಅವರನ್ನ ಸಂಹಾರ ಮಾಡಿ ವಿಶೇಷವಾಗಿ ಮಧುಕೈಟವರನ್ನ ಸಂಹಾರ ಮಾಡುತ್ತಾನೆ ಪರಮಾತ್ಮ ಲಕ್ಷ್ಮೀ ದೇವಿಯೊಂದಿಗೆ. ಇದರ ಅರ್ಥ ಮಧು ಅಂದ್ರೆ ಲೌಕಿಕದ ಕಾಮ, ಆ ಒಂದು ಉತ್ಪನ್ನವಾಗಿರುವಂತಹ ಆನಂದ, ಕಾಮದಿಂದ ಉತ್ಪನ್ನವಾಗಿರುವಂತಹ ಆನಂದ. ಕೈಟಭ ಅಂದ್ರೆ ಕೀಟ ಸ್ವಭಾವ ಉಳ್ಳಂತಹದ್ದು, ಅರ್ಥಾತ್ ಕೋಪ. ಆದ್ದರಿಂದ ನಮ್ಮಲ್ಲಿರುವಂತಹ ಮಧುಕೈಟಭರನ್ನ ವಿಶೇಷವಾಗಿ ಆ ಲಕ್ಷ್ಮೀದೇವಿ ಸಂಹಾರ ಮಾಡಿದ್ದಾಳೆ ಪರಮಾತ್ಮನೊಂದಿಗೆ ಅಂತ ಚಿಂತಿಸಬೇಕು. ನೀರಿಲ್ಲದಿರುವಂತಹ ಸ್ಥಳದಲ್ಲಿ, ಅರ್ಥಾತ್ ಆಸೆ ಇಲ್ಲದಿರುವಂತಹ ಸ್ಥಳದಲ್ಲಿ ನಮ್ಮ ಆಸೆಯನ್ನ ನಾಶ ಮಾಡಿ ಅದರಿಂದ ಉತ್ಪನ್ನವಾಗಿರುವಂತಹ ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನ ಮಹಾಲಕ್ಷ್ಮೀ ದೇವಿ ನಾಶ ಮಾಡುತ್ತಾರೆ. ಮಧುಕೈಟಭ ವಿದ್ರಾವಿ ವಿಧಾತೃವರದೇ ನಮಃ ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋಜಹಿ ಅಂತ ವಿಶೇಷವಾಗಿ ಜಯವನ್ನ ಲಕ್ಷ್ಮೀ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಆ ಮಹಾಲಕ್ಷ್ಮೀ ದೇವಿಯ ಪತಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ನಮ್ಮ ಬಿಂಬಾಭಿನ್ನನಾಗಿರುವಂತಹ ಶ್ರೀಹರಿ, ಅವನ ಚಿಂತನೆಗೆ ನಾವು ತಯಾರಾಗೋಣ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. 7 ನಾರಾಯಣ, 7 ಲಕ್ಷ್ಮೀರಮಣ, 7 ಶ್ರೀಗಿರಿಯೊಡೆಯ ವೆಂಕಟೇಶ. ಜಯಗಳು ಆಗಲಿ ಅಪಜಯಗಳು ಹೋಗಲಿ, ಜಯದೇವಿ ರಮಣ ಒಲಿಯಲು ಕೋಲೆ, ಜಯದೇವಿ ರಮಣ ಒಲಿಯಲು ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ. ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ, ಹರಿದಾಸರೆಂಬೋ ಬಿರುದಿನ ಕೋಲೆ, ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ, ಹಿರಿಬಾಗಿಲೋಳು ನುಡಿಸೇವು ಕೋಲೆ. ವಿಶೇಷವಾಗಿ ಜಯಪ್ರದನಾದ ಪರಮಾತ್ಮ, ಆತನಲ್ಲಿ ನಾವು ಕೂಡ ಜಯವನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಅಂತಹ ಪರಮಾತ್ಮ ವಿಶೇಷವಾಗಿ ಅರಿಷಡ್ವರ್ಗಗಳ ಜಯವನ್ನ ನಮಗೆ ಉಂಟು ಮಾಡಲಿ ಅಂತ ವಿಶೇಷವಾದ ಪ್ರಾರ್ಥನೆ ಇರಬೇಕು ನಮ್ಮಲ್ಲಿ. ಅಂತಹ ಪರಮಾತ್ಮನ ಧ್ಯಾನಕ್ಕೆ ನಾವು ತಯಾರಾಗೋಣ. ಎಂತಹ ಪರಮಾತ್ಮ! ಜ್ಞಾನಿಗಳು ಒಂದೊಂದು ಶಬ್ದದಿಂದ ಕೊಂಡಾಡ್ತಾರೆ. ಕೆಲವರು ಸಂಕ್ಷಿಪ್ತವಾಗಿ ಆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ, ಅದನ್ನೇ ವಿಸ್ತರೀಕರಿಸುವಂತಹ ಜ್ಞಾನಿಗಳು ಕೂಡ. ಅಂದ್ರೆ ಕೆಲವರು ಸಂಕ್ಷಿಪ್ತ ಮಾಡ್ತಾರೆ ವಿಸ್ತಾರವಾದ ಮಹಿಮೆಯನ್ನ, ಅದನ್ನ ಮತ್ತೆ ವಿಸ್ತಾರ ಮಾಡ್ತಾರೆ ಕೆಲವರು. ಅರ್ಥಾತ್ ನೋಡಿ, ಛಾಂದೋಗ್ಯದಲ್ಲಿ ವಿಶೇಷವಾಗಿ ಮಾಂಡೂಕ್ಯ ಉಪನಿಷತ್ತಿನಲ್ಲಿ ವಿಶ್ವ ತೈಜಸ ಪ್ರಾಜ್ಞಾದಿ ರೂಪಗಳ ಚಿಂತನೆ ಬರುತ್ತದೆ. ಛಾಂದೋಗ್ಯದಲ್ಲಿ ಪರಮಾತ್ಮನ ಷಟ್ಸಾಮ ರೂಪಗಳು, ಅಂದ್ರೆ ನಾವೇನು ಹಿಂಕಾರ ಇತ್ಯಾದಿ ರೂಪಗಳನ್ನು ನೋಡ್ತಾ ಬರ್ತೇವೆ ನಮ್ಮ ಧಾತುಗಳಲ್ಲಿ. ಆ ಎಲ್ಲ ರೂಪಗಳ ಮಹಿಮೆ ಇದೆ ಬಹಳ ಸ್ವಲ್ಪ ಕಠಿಣವಾದ ರೀತಿಯಲ್ಲಿ. ಅದನ್ನು ವಿಸ್ತರಿಗೊಳಿಸುವವರು ಯಾರು? ನಮ್ಮ ಮಧ್ವಾಚಾರ್ಯರು ಅವರ ಭಾಷ್ಯದಲ್ಲಿ. ಅದನ್ನು ಮತ್ತೆ ಸಂಕ್ಷಿಪ್ತಗೊಳಿಸಿರುವವರು ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ವ್ಯಾಖ್ಯಾನ ಬರೆಯುತ್ತಾ ಹಾಗೂ ವಿಶೇಷವಾಗಿ ಪ್ರಾತಃಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯದಲ್ಲಿ ಒಂದೊಂದು ಅವರು ಸರ್ವಸಮರ್ಪಣ ಗದ್ಯ ಅದ್ಭುತವಾಗಿರುವಂತಹ ಗ್ರಂಥ. ಸಕಲ ಒಂದು ಶಾಸ್ತ್ರಗಳ ಸಾರವನ್ನು ತುಂಬಿ ಕೊಟ್ಟಂತಹ ಗ್ರಂಥ. ಇಷ್ಟೆಲ್ಲ ವಾಕ್ಯಗಳನ್ನ ಒಂದೊಂದೇ ವಾಕ್ಯದಲ್ಲಿ ಒಂದೊಂದು ಉಪನಿಷತ್ತಿನ ಸಾರವನ್ನು ಕೊಡ್ತಾರೆ. ಅದನ್ನು ಮತ್ತೆ ನಮಗೆ ಅರ್ಥ ಆಗಬೇಕಲ್ವಾ? ವಿಸ್ತರೀಕರಿಸಲಿಕ್ಕೆ ನಮ್ಮ ವ್ಯಾಸತತ್ವಜ್ಞರು, ವಿಷ್ಣು ತೀರ್ಥಾದಿ ಜ್ಞಾನಿಗಳು ಮಾನಸ ಸ್ಮೃತಿ, ಚತುರ್ದಶಿ, ಷೋಡಶಿ ಎಲ್ಲಾ ಗ್ರಂಥಗಳನ್ನು ಮತ್ತೆ ಬರೆದು ವಿಸ್ತರೀಕರಿಸಿದ್ದಾರೆ. ಇದರಿಂದ ಆ ಎಲ್ಲಾ ಜ್ಞಾನಿಗಳ ಮತ್ತು ವಿಶೇಷವಾಗಿ ಹರಿಕಥಾಮೃತಸಾರದಲ್ಲಿ ಎಲ್ಲಾ ಜ್ಞಾನಿಗಳು ಹೇಳಿರುವಂತಹ ಚಿಂತನೆ ಇದು. ವಿಶೇಷವಾಗಿ ನಮ್ಮ ದೇಹದಲ್ಲಿ ಹೇಗೆ ಪರಮಾತ್ಮನನ್ನು ಧ್ಯಾನ ಮಾಡಿಕೊಳ್ಳಬೇಕು ಅಂತ ಸಂಕ್ಷಿಪ್ತವಾಗಿ ಅದನ್ನ ಬಹಳಷ್ಟು ವಿಷಯಗಳಿವೆ. ಸಂಕ್ಷಿಪ್ತವಾದ ಚೂರು ಚೂರು ನಾವು ದಿನಕ್ಕೆ ಇಷ್ಟು ಸ್ವಲ್ಪವನ್ನ ಅಧ್ಯಯನ ಮಾಡಿ
ಮಾರನೇ ದಿನಕ್ಕೆ ಮತ್ತೆ ಅದನ್ನು ಸಮರ್ಪಣೆ ಮಾಡಬೇಕು ಪರಮಾತ್ಮನಲ್ಲಿ. ಇವತ್ತು ನಾನು ಈ ರೀತಿಯಾಗಿ ನಾನು ಹೊಸದಾಗಿ ಒಂದು ಉಪಾಸನೆಯನ್ನು ನಾನು ಗುರುಗಳ ಮೂಲಕವಾಗಿ ಕಲಿತಿದ್ದೇನೆ. ಈ ಒಂದು ಉಪಾಸನೆಯನ್ನು ನಾನು ನಾಳೆಯಿಂದ ಅಂದರೆ ಇವತ್ತಿನಿಂದ ನಾನು ಶುರು ಮಾಡ್ತೇನೆ. ನಾಳೆ ಮತ್ತೆ ಹೊಸ ಉಪಾಸನೆ ಅರ್ಥಾತ್ ಅಂದರೆ ಆ ಒಂದು ಗ್ರಂಥಗಳ ಅಧ್ಯಯನದಿಂದ ಮತ್ತೊಂದು ಉಪಾಸನೆಯನ್ನು ನಾನು ತಿಳಿದುಕೊಂಡು ಹೆಚ್ಚುತ್ತಾ ಇದನ್ನ ವಿಶೇಷವಾಗಿ ಖಂಡ ಧ್ಯಾನ ಅಂತ ಕರೆಯುತ್ತಾರೆ. ಅಂದರೆ ಪರಮಾತ್ಮನ ಒಂದೊಂದು ಅವಯದ ಒಂದೊಂದು ಚಿಂತನೆ ಒಂದು ಕಾಲಕ್ಕೆ ಮಾಡುವಂತಹದ್ದು. ಇದು ಮೊದಲನೇದಾಗಿ ನಾವು ಮಾಡಿಕೊಳ್ಳುತ್ತಾ ಬರಬೇಕು. ಇದನ್ನ ನಾವು ವಿಶೇಷವಾಗಿ ಮಾಡಿದರೆ ಅಖಂಡ ಧ್ಯಾನಕ್ಕೆ ಬಹಳ ಉಪಯೋಗ ಆಗುತ್ತೆ. ಅಂದರೆ ಒಂದೇ ಕಾಲಕ್ಕೆ ವಿಶೇಷವಾದ ಪರಮಾತ್ಮನ ರೂಪದ ಚಿಂತನೆ ನಮ್ಮ ಯೋಗ್ಯತಾನುಸಾರ ಅದು ಬಂದಾಗ ಅಪರೋಕ್ಷ ಜ್ಞಾನಕ್ಕೆ ಬಹಳ ಉಪಯೋಗಕಾರಿ ಅಂತ ಗುರುಗಳ ಮೂಲಕವಾಗಿ. ಅದರಿಂದ ಅಖಂಡ ಧ್ಯಾನದ ಒಂದಿಷ್ಟು ಭಾಗಗಳನ್ನು ನೋಡಿಕೊಳ್ಳುತ್ತಾ ಬರೋಣ. ಮೊದಲನೇದಾಗಿ ನಾವು ಶುದ್ಧರಾಗಬೇಕು. ಬಾಹ್ಯದಲ್ಲಿ ಶುದ್ಧರಾಗಿದ್ದೇವೆ, ಆದರೆ ಅಂತರಂಗ ಶುದ್ಧಿ ಆಗಬೇಕು. ಇದಕ್ಕೆ ನಾವು ವಿಶೇಷವಾಗಿ ಏನು ಮಾಡಬೇಕು ಅಂದರೆ ಮಾನಸಿಕ ಸ್ನಾನವನ್ನು ಆಚರಣೆ ಮಾಡಿಕೊಳ್ಳಬೇಕು. ನಮ್ಮ ದೇಹದ ನಾಡಿ ಚಿಂತನೆ ವಿಶೇಷವಾಗಿ ಮಾಡಿಕೊಳ್ಳೋಣ. ನಮ್ಮ ದೇಹದ ಮಧ್ಯಭಾಗದಲ್ಲಿ ಇರುವಂತಹದ್ದು ಸುಷುಮ್ನಾ ನಾಡಿ, ಅದರ ಬಲಭಾಗದಲ್ಲಿ ಬರುವಂತಹ ಪಿಂಗಳ ನಾಡಿ, ಇಡಾ ನಾಡಿ ಎಡಭಾಗದಲ್ಲಿ. ಆ ಸುಷುಮ್ನಾ ನಾಡಿಯಲ್ಲಿ ಸರಸ್ವತಿ ನದಿ ಸನ್ನಿಹಿತಳಾಗಿದ್ದಾಳೆ. ಯಮುನಾ ನದಿ ಪಿಂಗಳ ನಾಡಿಯಲ್ಲಿ ಹಾಗೂ ಗಂಗಾ ನದಿ ಇಡಾ ನಾಡಿಯಲ್ಲಿ ನಾವು ದೇಹದಲ್ಲಿ ವಿಶೇಷವಾಗಿ ಸರಸ್ವತಿ, ಯಮುನಾ, ಗಂಗಾ ನದಿಗಳ ಚಿಂತನೆ ಮಾಡಿಕೊಂಡಾಗ ನಾವು ಶುದ್ಧರಾಗುತ್ತೇವೆ. ತದನಂತರದಲ್ಲಿ ನಾವು ಸ್ಥಿರಾಸನವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಸಂಪಶ್ಯ ನಾಸಿಕಾಗ್ರಂ ಸ್ವಂ, ನಾವು ಮೂಗಿನ ತುದಿಯನ್ನು ನೋಡಿಕೊಳ್ಳುತ್ತಾ ಪ್ರಾಣಾಯಾಮಾದಿಗಳನ್ನು ಆಚರಿಸಬೇಕು. ವಿಶೇಷವಾಗಿ ಇದರ ಅನುಸಂಧಾನವೇನೆಂದರೆ ಒಳಗೆ ಹೋಗುವಂತಹ ಆ ಒಂದು ಗಾಳಿಯಲ್ಲಿ ಚಂದ್ರಾಂತರ್ಗತ ಭಾರತೀ ದೇವಿ ಇದ್ದಾಳೆ, ಹೊರಗೆ ಹೋಗುವಂತಹ ಗಾಳಿಯಲ್ಲಿ ಸೂರ್ಯಾಂತರ್ಗತ ವಾಯುದೇವರಿದ್ದಾರೆ. ನಮ್ಮ ಮೂಗಿನ 2 ರಂಧ್ರಗಳಲ್ಲಿ ಋತಂಬರ ರೂಹ ಪರಮಾತ್ಮರಿದ್ದಾರೆ. ನಾಸಿಕಾಭಿಮಾನಿ ದೇವತೆಗಳು ವಿಶೇಷವಾಗಿ ಅಶ್ವಿನಿ ದೇವತೆಗಳು ತದಂತರ್ಗತ ಧನ್ವಂತರಿ ರೂಪಿ ಪರಮಾತ್ಮನ ಚಿಂತನೆ. ಇದೆಲ್ಲ ಮಾಡುವಾಗ ವಿಶೇಷವಾಗಿ ನಮ್ಮ ವಾಯುದೇವರ ಹಂಸಮಂತ್ರದ ಜಪ 21,600 ಸಲ ಮಾಡುತ್ತಿದ್ದಾರೆ. ಇಷ್ಟು ಚಿಂತನೆಗಳು ಮಾಡಿಕೊಳ್ಳುತ್ತಾ ನಾವು ಪ್ರಾಣಾಯಾಮವನ್ನು ಆಚರಿಸಬೇಕು. ಒಂದೊಂದು ಉಸಿರಿಗೆ ಅಷ್ಟು ಮಹಿಮೆ, ಅಷ್ಟು ದೇವತೆಗಳು ಸೇರಿಕೊಂಡುತ್ತಾ ಮಾಡುವಂತಹ ಕಾರ್ಯವೇ ಈ ಒಂದು ಶ್ವಾಸೋಚ್ಛ್ವಾಸ. ಅದರಿಂದ ವಿಶೇಷವಾಗಿ ದಿನಕ್ಕೆ ಪ್ರತಿದಿನಕ್ಕೆ 21,600 ಬಾರಿ ಮಾಡುವಂತಹ ಈ ಒಂದು ಶ್ವಾಸೋಚ್ಛ್ವಾಸವನ್ನು ವಿಶೇಷವಾಗಿ ಪರಮಾತ್ಮನಿಗೆ ವಾಯುದೇವರ ಮೂಲಕವಾಗಿ ನಾವು ಅರ್ಪಿಸಲೇಬೇಕು. ಅಂತಹ ಮಹಾನುಭಾವರು ವಿಶೇಷವಾಗಿ ನಾವು ಶುದ್ಧರಾಗಿದ್ದೇವೆ, ಏಕಾಂತ ದೇಶದಲ್ಲಿ ಆದಷ್ಟು ಸಮಾಚಲವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಈ ಒಂದು ಶ್ವಾಸೋಚ್ಛ್ವಾಸ ಕರ್ಮಗಳ ನೀವೆಲ್ಲರೂ ವಿಶೇಷವಾಗಿ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿರುವಂತಹ ಪರಮಾತ್ಮನ ಚಿಂತನೆಯನ್ನು ನಾವು ಪ್ರಾರಂಭ ಮಾಡಿಕೊಳ್ಳಬೇಕು. 9 ಕೋಟಿ ತತ್ವಾಭಿಮಾನಿ ದೇವತೆಗಳಲ್ಲಿ ಮುಖ್ಯ ಪ್ರಾಣದೇವರು, ಅವರಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನವಿದೆ. ಅಷ್ಟು ರೂಪಗಳಲ್ಲಿ, ಅದಕ್ಕಿಂತ ಇನ್ನೂ ಹೆಚ್ಚು ಅನಂತ ರೂಪಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಒಬ್ಬೊಬ್ಬರಲ್ಲಿ. ಅಂದರೆ ನನ್ನಲ್ಲಿ ಅಷ್ಟು ರೂಪಗಳಿವೆ, ನಿಮ್ಮೆಲ್ಲರಲ್ಲೂ ಅಷ್ಟಷ್ಟು ರೂಪದಲ್ಲಿ ಪ್ರತ್ಯೇಕವಾಗಿ ಪರಮಾತ್ಮ ಬಂದು ವಿಹಾರ ಮಾಡುತ್ತಿದ್ದಾನೆ. ಅಷ್ಟು ಮಹಿಮೆಯುಳ್ಳಂತಹ ಅನಾಯಾಸದಿಂದ ಈ ಎಲ್ಲ ಲೀಲೆಗಳನ್ನು ತೋರಿಸಿಕೊಳ್ಳುವವನು ನಮ್ಮ ಪರಮಾತ್ಮ. ಮುಖ್ಯವಾಗಿ ದೇಹದಲ್ಲಿ 5 ಕೋಶಗಳನ್ನು ಚಿಂತಿಸಬೇಕು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಆ ಎಲ್ಲ ಕೋಶಗಳಲ್ಲಿ ವಿಶೇಷವಾಗಿ ಪ್ರಾಣಾದಿ ಪಂಚರೂಪಗಳನ್ನು ಚಿಂತಿಸಬೇಕು ವಾಯುದೇವರದ್ದು. ತದಂತರ್ಗತನಾಗಿರುವಂತಹ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪಗಳನ್ನು ಚಿಂತಿಸಿ ವಿಶೇಷವಾಗಿ 4,88,500ಕ್ಕಿಂತ ಹೆಚ್ಚು ರೂಪಗಳು ಈ ಧಾತುಗಳಲ್ಲಿ ಸನ್ನಿಹಿತನಾಗಿದ್ದಾನೆ ಪರಮಾತ್ಮ, ಕೋಶಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಸಪ್ತ ಧಾತುಗಳ ಚಿಂತನೆಯನ್ನು ಕೂಡ ನಾವು ಪ್ರಾರಂಭ ಮಾಡಿಕೊಳ್ಳಬೇಕು. ಸಪ್ತ ಧಾತುಗಳು ಅರ್ಥಾತ್ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧ, ಮಜ್ಜ ಹಾಗೂ ಅಸ್ಥಿ. ಅವುಗಳಲ್ಲಿ ಕೆಲವು ಜ್ಞಾನಿಗಳ ಪ್ರಕಾರ ಅನಿರುದ್ಧಾದಿ ರೂಪಗಳು, ಕೆಲವು ಜ್ಞಾನಿಗಳ ಪ್ರಕಾರ ವಾಸುದೇವಾದಿ ರೂಪಗಳು. ಅದನ್ನು ಯಾವ ಗ್ರಂಥದ ಆಧಾರದಲ್ಲಿ ನೋಡಿಕೊಳ್ಳುತ್ತೇವೋ ಆ ಒಂದು ರೂಪದ ಒಂದು ಚಿಂತನೆಯನ್ನು ನಾವು ಮಾಡಿಕೊಳ್ಳಬೇಕು. ವಿಶೇಷವಾಗಿ ಇಲ್ಲಿ ನಮ್ಮ ವ್ಯಾಸತತ್ವಜ್ಞರು ಮಾನಸ ಸ್ಮೃತಿಯಲ್ಲಿ ಕೊಟ್ಟಂತಹ ರೀತಿಯಲ್ಲಿ ನಾವು ಪ್ರಾರಂಭ ಮಾಡೋಣ. ವಿಶೇಷವಾಗಿ ತ್ವಕ್ ಧಾತು ನಮ್ಮ ಚರ್ಮದ ಮೇಲ್ಭಾಗದಲ್ಲಿ ಪ್ರಸ್ತಾವ ನಾಮಕ ಅನಿರುದ್ಧ ಸನ್ನಿಹಿತನಾಗಿದ್ದಾನೆ. ಅದೇ ರೀತಿಯಾಗಿ ರಮಾ ಹಾಗೂ ರಾಮ ರೂಪಗಳು ಸನ್ನಿಹಿತವಾಗಿ ಲಾವಣ್ಯಪ್ರದರಾಗಿದ್ದಾರೆ. ಉದ್ಗೀತ ನಾಮಕ ಅಥವಾ ಹಿಂಕಾರ ನಾಮಕ ಪ್ರದ್ಯುಮ್ನ ನಮ್ಮ ಚರ್ಮದಲ್ಲಿ ಸನ್ನಿಹಿತನಾಗಿದ್ದಾನೆ. ಅದೇ ರೀತಿಯಾಗಿ ಲಕ್ಷ್ಮೀಪತಿಯಲ್ಲಿ ಸನ್ನಿಹಿತನಾಗಿದ್ದು ನಮ್ಮ ಚರ್ಮಗತ ರೋಗಗಳು ಅರ್ಥಾತ್ ಮಹಾವೃಣಾದಿ ರೋಗಗಳನ್ನು, ವ್ಯಾಧಿಗಳನ್ನು ನಾಶ ಮಾಡುತ್ತಿದ್ದಾನೆ. ಮಾಂಸದಲ್ಲಿ ವಿಶೇಷವಾಗಿ ಪ್ರತಿಹಾರ ನಾಮಕ ಸಂಕರ್ಷಣ ಸನ್ನಿಹಿತನಾಗಿ, ಅದೇ ರೀತಿಯಾಗಿ ವರನಾಮಕ ವಿಷ್ಣು ನಮಗೆ ಪುಷ್ಟಿಯನ್ನು ಕೊಡುತ್ತಿದ್ದಾನೆ. ರುಧಿರದಲ್ಲಿ ವಿಶೇಷವಾಗಿ ಉಪದ್ರವ ಅಥವಾ ಉಪೇಂದ್ರ ನಾಮಕ ವಾಸುದೇವರೂಪಿ ಪರಮಾತ್ಮ. ಅದೇ ರೀತಿಯಾಗಿ ಶಾಂತ ಸಂವಿತ್ ನಾಮಕ ಶ್ರೀಹರಿ ಬಲಪ್ರದನಾಗಿದ್ದಾನೆ ನಮಗೆ. ಮೇಧಸ್ಸಿನಲ್ಲಿ ವಿಶೇಷವಾಗಿ
ನಿಧನ ಅಥವಾ ಮೇಧಾನಾಮಕ ನಾರಾಯಣನು, ಅದೇ ರೀತಿಯಾಗಿ ಷಡ್ಗುಣ ಸಂಪನ್ನನಾಗಿರುವಂತಹ ವಿಷ್ಣು ಐಶ್ವರ್ಯಪ್ರದನಾಗಿದ್ದಾನೆ. ಮಜ್ಜಸ್ಸಿನಲ್ಲಿ ವಿಶೇಷವಾಗಿ ವಷಟ್ಕಾರ ಸಾರಾತ್ಮ ಹಾಗೂ ಮಜ್ಜಾನಾಮಕ ಪರಮಾತ್ಮ ಮದದ ಜನಕನಾಗಿರುವಂತಹ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ನಮ್ಮ 360 ಅಸ್ಥಿಗಳಲ್ಲಿ ವಿಶೇಷವಾಗಿ ಪರಮಾತ್ಮ ಹಂಸ, ಆದಿತ್ಯ, ನರಸಿಂಹ ಇತ್ಯಾದಿ ರೂಪಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಹಾಗೂ ಅಸ್ಥಿಗಳಲ್ಲಿ ಸಂಚಾರ ಮಾಡುತ್ತಾನೆ. ಆದ್ದರಿಂದ ಅವನಿಗೆ ಅಸ್ಥಿ ನಾಮಕ ಅಂತ ನಾವು ಚಿಂತಿಸಬೇಕು. ವಿಶೇಷವಾಗಿ ಅನೇಕ ಚಿಂತನೆಗಳಿವೆ. ಮುಖ್ಯವಾಗಿ ನಮ್ಮ ದೇಹದ ಸಾರ ಭಾಗ ಅರ್ಥಾತ್ ನಾಡಿಗಳು, ಆ ನಾಡಿಗಳ ಚಿಂತನೆ ನಾವು ಮಾಡಿಕೊಳ್ಳಬೇಕು. ಯಾಕೆಂದರೆ ನಾಡಿಗಳಲ್ಲಿ ನಾವು ನಮ್ಮ ಪ್ರಾಣ ಶಕ್ತಿಯನ್ನು ನಾವು ನಿಯಂತ್ರಣೆ ಮಾಡಿಕೊಂಡಾಗ ಆ ಒಂದು ಪರಮಾತ್ಮನ ಧ್ಯಾನಕ್ಕೆ ಉಪಯೋಗಕರ ಆಗುತ್ತದೆ. ನಮ್ಮ ದೇಹದಲ್ಲಿ ಪೂರ್ವದಲ್ಲಿ ನೋಡಿರೋ ಹಾಗೆ 72,000 ನಾಡಿಗಳಿವೆ. ಅದರಲ್ಲಿ ಮುಖ್ಯವಾಗಿ 101 ನಾಡಿಗಳು, ಅದರಲ್ಲಿ ಮುಖ್ಯವಾಗಿ 3 ನಾಡಿಗಳು ಯಾವುವು ಅಂದರೆ ನಾವು ನೋಡಿದ್ದೇವೆ: ಸುಷುಮ್ನಾ ನಾಡಿ, ಪಿಂಗಳ ನಾಡಿ, ಇಡಾ ನಾಡಿ. ನಮ್ಮ ದೇಹದ ಮಧ್ಯಭಾಗದಲ್ಲಿರುವಂತಹದ್ದು ಸುಷುಮ್ನಾ ನಾಡಿ, ಅದರ ಬಲಭಾಗದಲ್ಲಿ ಬರುವಂತಹದ್ದು ಪಿಂಗಳ ನಾಡಿ. ಆ ಪಿಂಗಳ ನಾಡಿಯಿಂದ ವಿಶೇಷವಾಗಿ 50 ನಾಡಿಗಳು ಹುಟ್ಟುಕೊಳ್ಳುತ್ತಾ ಬರುತ್ತವೆ. ಅದೇ ರೀತಿಯಾಗಿ ಎಡಭಾಗದಲ್ಲಿ ಇಡಾ ನಾಡಿಯಿಂದ ಇನ್ನೂ 50 ನಾಡಿಗಳು ಹುಟ್ಟುಕೊಳ್ಳುತ್ತಾ ಬರುತ್ತವೆ. ಅದೇ ರೀತಿಯಾಗಿ ಮುಖ್ಯವಾಗಿ 101 ನಾಡಿಗಳು. ಅದನ್ನು ಮತ್ತೆ ಆ 101ನಿಂದ ವಿಶೇಷವಾಗಿ ಮತ್ತೆ ಇನ್ನಿಷ್ಟು ನಾಡಿಗಳನ್ನು ಅಂದರೆ ಹೋಗ್ತಾ ಬರ್ತವೆ. ಅದರಿಂದ 72,000 ನಾಡಿಗಳು. ಈ ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ 36,000. ಈ ಚಿಂತನೆ ಯಾಕೆ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಸರ್ವಸಮರ್ಪಣಾ ಗದ್ಯದಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಅಂದರೆ ಸ್ವಹೃದಯ ಮಧ್ಯಸ್ಥಿತ ಸುಷುಮ್ನಾ ನಾಡಿ ದಕ್ಷಿಣ ಪಾರ್ಶ್ವಸ್ಥಿತ 50 ಸಂಖ್ಯಾಕ ಪಿಂಗಳಾ ನಾಡಿಷು ತದುತ್ತರ ಪಾರ್ಶ್ವಸ್ಥಿತ ತಾವತ್ ಸಂಖ್ಯಾಕ ವ್ಯಂಜನ ವರ್ಣ ಪ್ರತಿಪಾದ್ಯ ತಾವತ್ ಸಂಖ್ಯಾಯಿಡಾ ನಾಡೀಶು ಇತ್ಯಾದಿ ಚಿಂತನೆಯನ್ನ ಅವರು ಕೊಡ್ತಾರೆ ಒಂದೇ ವಾಕ್ಯದಲ್ಲಿ. ಬಹಳ ಸಂಕ್ಷಿಪ್ತವಾದ, ಅಂದರೆ ಭಾಷಾ ಸಂಕ್ಷಿಪ್ತಯಾಗಿ ಬಹುಚರಿತ ಮುಪ ವರ್ಣಯಸ್ವ ಮುರಾರೆ, ಸಂಕ್ಷಿಪ್ತವಾದದನ್ನ ವಿಸ್ತಾರವಾಗಿ ಹೇಳ್ತಾರೆ, ವಿಸ್ತಾರವಾದದನ್ನ ಸಂಕ್ಷಿಪ್ತಗೊಳಿಸ್ತಾರೆ. ಅದರ ಸಾರ ಚಿಂತನೆ ಏನು ಅಂದರೆ, ಈಗ ನಮ್ಮ ದೇಹದ ಬಲಭಾಗದಲ್ಲಿ 36,000 ನಾಡಿಗಳಿವೆ ಪಿಂಗಳ ನಾಡಿಯಿಂದ ಅಂತ ನಮಗೆ ಗೊತ್ತು. ಇದರ ಚಿಂತನೆ ಯಾಕೆ ಮಾಡಿಕೊಳ್ಬೇಕು ಅಂದರೆ, ವೇದದಲ್ಲಿ ಬೃಹತಿ ಸಹಸ್ರ ಅಂತ 1000 ಮಂತ್ರಗಳ ಒಂದು ಸಮೂಹವಿದೆ. ಅಂದರೆ ಬೃಹತಿ ಅರ್ಥಾತ್ 36 ಅಕ್ಷರ ಸಮೂಹ ಉಳ್ಳಂತಹ ಮಂತ್ರಗಳು, ಅರ್ಥಾತ್ 36 ಅಕ್ಷರಗಳನ್ನು ಸೇರಿಸಿಕೊಟ್ಟು ಮಾಡಿದಂತಹ ಒಂದು ಸಮೂಹ ಅದು. ಆ ಬೃಹತಿ ಸಹಸ್ರದಲ್ಲಿ 36,000 ಅಕ್ಷರಗಳಿವೆ. ಆ 36,000 ಅಕ್ಷರಗಳಲ್ಲಿ ಮತ್ತೆ ಒಂದು ಅಕ್ಷರ ಅಂತ ನೋಡಿದಾಗ ನಾವು ಬೃಹತಿ ಅರ್ಥಾತ್ ಬೃ ಅಂತ ಒಂದು ಶಬ್ದ ತಗೊಂಡಾಗ ಬ ಪ್ಲಸ್ ರು ಅಂದರೆ ಒಂದು ಸ್ವರದ ಭಾಗವಿದೆ, ಒಂದು ವ್ಯಂಜನದ ಭಾಗವಿದೆ. ಒಂದೊಂದು ಅಕ್ಷರದ ಆ ಬೃಹತಿ ಸಹಸ್ರದಲ್ಲಿ ಬರುವಂತಹ ಒಂದೊಂದು ಅಕ್ಷರದ ಸ್ವರಭಾಗ ಏನಿದೆಯೋ ಆ ಸ್ವರಭಾಗ ಪರಮಾತ್ಮನ ಪುರುಷ ರೂಪಗಳು. ಆ ಪುರುಷ ರೂಪಗಳು ಪಿಂಗಳ ನಾಡಿ ಗತ ರೂಪಗಳು. ಅದೇ ರೀತಿಯಾಗಿ ವ್ಯಂಜನ ಭಾಗ ಏನಿದೆಯೋ ಅದು ಸ್ತ್ರೀ ರೂಪಗಳು. ಆ ಸ್ತ್ರೀ ರೂಪಗಳು ಇಡಾನಾಡಿ ಸ್ಥಿತ ರೂಪಗಳು. ಅದೇ ರೀತಿಯಾಗಿ ನಮ್ಮ ದೇಹದ ಆಯಸ್ಸು ಎಷ್ಟು ಅಂತ ನಾವು ನೋಡಿದಾಗ ಶಾಸ್ತ್ರದ ಪ್ರಕಾರ 1 ವರ್ಷಕ್ಕೆ 360 ದಿನಗಳು. ಅದೇ ರೀತಿಯಾಗಿ ನಾವು 100 ವರ್ಷದ ಆಯುಷ್ಯನ್ನು ನಾವು ತಗೊಂಡಾಗ ಪೂರ್ಣ ಆಯಸ್ಸು 36 ಇಂಟು ಅಂದರೆ 360 ಇಂಟು 100 36,000 ರೂಪಗಳು ಬರುತ್ತವೆ. ಅರ್ಥಾತ್ ನಮ್ಮ ಆಯಸ್ಸಿನ 36,000 ದಿನಗಳೇನಿದೆಯೋ ಆ ದಿನದ ಹಗಲು ಭಾಗಕ್ಕೆ ಈ ಪುರುಷ ರೂಪ ಪರಮಾತ್ಮ 36,000 ಸ್ವರ ಪ್ರತಿಪಾದಕ ರೂಪಗಳು. ಅದೇ ರೀತಿಯಾಗಿ ರಾತ್ರಿ ಕಾಲಕ್ಕೆ ಸ್ತ್ರೀ ರೂಪಗಳು 36,000 ವ್ಯಂಜನ ಪ್ರತಿಪಾದಕ ರೂಪಗಳು. ಇಷ್ಟು ರೂಪಗಳು ಅಂದರೆ ನನ್ನ ದೇಹದ 72,000 ನಾಡಿಗಳಲ್ಲಿರುವಂತಹ ಆ ಪರಮಾತ್ಮನ ಸ್ತ್ರೀ ಪುರುಷ ರೂಪಗಳು ಅದೇ ರೀತಿಯಾಗಿ ಕಾಲನಿಯಾಮಕವಾಗಿವೆ ಅಂತ ನಾವು ಚಿಂತಿಸಿದಾಗ, ಅದೇ ರೀತಿಯಾಗಿ ಬೃಹತಿ ಸಹಸ್ರ ಪ್ರತಿಪಾದ್ಯ ಈ 3ಗಳ ಐಕ್ಯ, ಈ 3 ರೂಪದ ಐಕ್ಯ ಅಂದರೆ ಬೃಹತಿ ಸಹಸ್ರ ಪ್ರತಿಪಾದ್ಯ ರೂಪಗಳು ನನ್ನ ದೇಹದ 72,000 ನಾಡಿಗಳಲ್ಲಿ ಸನ್ನಿಹಿತವಾಗಿವೆ. ಆ 72,000 ನಾಡಿಗತ ದೇವತೆಗಳು ಹಗಲು ಇರಳಿಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ಈ ರೀತಿಯಾಗಿ ಈ ಚಿಂತನೆ ಮಾಡಿದವರಿಗೆ ಫಲ ಏನು ಅಂದರೆ, ಸತತ 100 ವರ್ಷಗಳ ಕಾಲ ವಿಷ್ಣುವಿನ ಧ್ಯಾನ ಮಾಡಿದಂತಹ ಪುಣ್ಯ ಬರುತ್ತಂತೆ. ಅಂದರೆ ನಮ್ಮ ಸತತ ಆಯುಸ್ಸನ್ನ ಪರಮಾತ್ಮನ ಪೂಜೆಗಾಗಿ ಮೀಸಲಿಟ್ಟಂತಹ ಫಲ ಈ ಚಿಂತನೆ ಮಾಡಿದಾಗ. ಅಂದರೆ ಹಗಲು ಇರಳಿಗೆ ನಿಯಾಮಕನಾಗಿರುವಂತಹ ಪರಮಾತ್ಮ ಬೃಹತಿ ಸಹಸ್ರ ಪ್ರತಿಪಾದ್ಯ, ಆ ಪರಮಾತ್ಮ ನನ್ನಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಅವಶ್ಯವಾಗಿ ಈ ಚಿಂತನೆ ನಾವು ಮಾಡಿಕೊಳ್ಳರಾಗಬೇಕು. ಅದೇ ರೀತಿಯಾಗಿ ನಾವು ಬರೀ ನಾರಾಯಣನ ಚಿಂತನೆ ಅಷ್ಟೇ ಅಲ್ಲ, ಆ ನಾಡಿಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣ ರೂಪ ಅಂದರೆ ಸ್ತ್ರೀ ನಾಡಿಗಳಲ್ಲಿ ಲಕ್ಷ್ಮೀದೇವಿ, ಪುರುಷ ನಾಡಿಗಳಲ್ಲಿ ಪರಮಾತ್ಮ, ಅದೇ ರೀತಿಯಾಗಿ ಭಾರತಿ ವಾಯು, ಆ ಎಲ್ಲ ರೂಪಗಳ ಚಿಂತನೆಯನ್ನು ಕೂಡ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ನಾವು ಇಲ್ಲಿ ಸಾರಾಂಶ ಏನು ಅಂದರೆ 72,000 ನಾಡಿಗಳು,
72,000 ಬೃಹತಿ ಸಹಸ್ರ ಪ್ರತಿಪಾದ್ಯ ರೂಪಗಳು, 72,000 ಹಗಲು ಇರಳಿಗೆ ಪ್ರತಿಪಾದಕವಾಗಿರುವಂತಹ ರೂಪಗಳು. ಅಷ್ಟೆಲ್ಲ ರೂಪಗಳ ಐಕ್ಯ ಚಿಂತನೆ ಮಾಡಿದಾಗ ಪರಮಾತ್ಮನ 100 ವರ್ಷಗಳ ಕಾಲ ಧ್ಯಾನದ ಫಲ ಬರುತ್ತದೆ. ಆ ರೀತಿಯಾಗಿ ಈ ಒಂದು ಚಿಂತನೆಯನ್ನು ನಾವೆಲ್ಲರೂ ವಿಶೇಷವಾಗಿ ಪ್ರತಿದಿನ ಮಾಡಿಕೊಳ್ಳಬೇಕು ಅಂತ ತಿಳಿಯುತ್ತಾ, ಆ ಪರಮಾತ್ಮ ಅನೇಕ ರೂಪಗಳಲ್ಲಿ, ಆ 72,000 ರೂಪಗಳಷ್ಟೇ ಅಲ್ಲ, ಮುಖ್ಯವಾಗಿ ಆ ವಿಶ್ವ ತೈರಸ ಪ್ರಾಜ್ಞಾದಿ ರೂಪಗಳಲ್ಲಿ ನಮ್ಮ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದಿ ಅವಸ್ಥೆಗಳಿಗೆ ಕಾರಣನಾಗಿದ್ದಾನೆ. ಮುಖ್ಯವಾಗಿ ನಾವು ಜಾಗೃತಾವಸ್ಥೆಯಲ್ಲಿ ಪರಮಾತ್ಮನ ಧ್ಯಾನಕ್ಕೆ ತಯಾರಾಗುತ್ತಿದ್ದೇವೆ. ಜಾಗೃತಾವಸ್ಥೆಗೆ ಪ್ರೇರಕನಾಗಿರುವಂತಹ ವಿಶ್ವರೂಪ ನಮ್ಮ ಬಲಗಣ್ಣಿನಲ್ಲಿ ಸನ್ನಿಹಿತನಾಗಿದ್ದಾನೆ. ಅವನು ವಿಶೇಷವಾಗಿ 19 ಮುಖಗಳುಳ್ಳವನು. ಅದರಲ್ಲಿ ಮಧ್ಯದ ಮುಖ ಗಜಕರ ಸ್ಮೃತಃ, ಗಜದಂತೆ ಇರುತ್ತಿದೆ. ಹಾಗೂ ಅವನಿಗೆ 19 ಕೈಗಳು, ಅದರ ಮಧ್ಯ ಕೈ ಸೊಂಡಿಲಿನಂತೆ ಇದೆ. ಅಂತಹ ವಿಶೇಷವಾಗಿರುವಂತಹ ವಿಚಿತ್ರ ಪರಮಾತ್ಮನ ರೂಪ ನಮ್ಮ ಬಲಗಣ್ಣಿನಲ್ಲಿ ಇದ್ದು ತಾನು ವಿಶೇಷವಾಗಿ ಭಾಮನಿ ಅಂತ ಕರೆಯುತ್ತಾರೆ. ಆ ಪರಮಾತ್ಮ ಎಡಗಣ್ಣಿನಲ್ಲೂ ಇದ್ದಾನೆ, ಅದೇ ರೀತಿಯಾಗಿ ವಾಮನಿ ಅಂತ ಕರೆಯುತ್ತಾರೆ. ಅರ್ಥಾತ್ ಸೌಂದರ್ಯದ ಒಡೆಯನಾಗಿರುವಂತಹ ಪರಮಾತ್ಮ ಎಡಗಣ್ಣಿನಲ್ಲಿ ವಾಮನಿ ಅಂತ ಇದ್ದಾನೆ. ಹಾಗೂ ಬಲಗಣ್ಣಿನಲ್ಲಿ ಓಜಸ್ಸಿಗೆ ಓಜಸ್ಸಿಗೆ ನಿಯಾಮಕನಾಗಿರುವಂತಹ ಪರಮಾತ್ಮ ಭಾಮನಿ ರೂಪದಲ್ಲಿ ಇದ್ದಾನೆ. ಇವೆಲ್ಲ ಚತುರ್ದಶಿ ಗ್ರಂಥದಲ್ಲಿ ಬರುವಂತಹ ವಿಶೇಷ ತತ್ವಗಳು. ಎಲ್ಲಾ ತತ್ವಗಳಂದ್ರೆ ಅಷ್ಟು ಅದ್ಭುತವಾಗಿರುವಂತಹ ವಿಚಿತ್ರ ಪರಮಾತ್ಮನ ರೂಪಗಳು ನನ್ನ ದೇಹದಲ್ಲಿ ಇದೆ. ಈ ಒಂದು ಜಾಗೃತೆಯನ್ನು ಮೂಡಿಸಿಕೊಂಡಾಗ ಆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗತ್ತೆ. ಅದರಿಂದ ಸಂಕ್ಷಿಪ್ತವಾಗಿ ಆ ಪರಮಾತ್ಮನ ಧ್ಯಾನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನೂ ಅನೇಕ ಚಿಂತನೆಗಳಿವೆ. ಅದನ್ನೇ ನಾವು ಪರಮಾತ್ಮನಿಗೆ ವಿಶೇಷವಾಗಿ ಅರ್ಪಿಸಬೇಕು. ನಾವು ದಿನಾಗ್ಲೂ ಪೂಜೆ ಮಾಡಿಕೊಂಡಾಗ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಪರಮಾತ್ಮ, ಇಷ್ಟೆಲ್ಲ ವಿಷಯಗಳು ನನಗೆ ತಿಳಿದಷ್ಟು ನಾನು ಈ ರೀತಿಯಾಗಿ ಸ್ತುತಿ ಮಾಡುತ್ತಿದ್ದೇನೆ. ಇನ್ನೂ ಹೆಚ್ಚು ಚಿಂತನೆಗಳ ಒಂದು ಫಲ, ಅರ್ಥಾತ್ ಗುರುಗಳ ಮೂಲಕವಾಗಿ ಅದರ ಉಪದೇಶ ನನಗೆ ಆಗಲಿ. ಅದರ ಮೂಲಕವಾಗಿ ನಾನು ನಿನ್ನ ನನಗೆ ಕೊಂಡಾಡುವ ಭಾಗ್ಯವನ್ನು ಕರುಣಿಸುವಂತ ವಿಶೇಷವಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅಂತಹ ನಮ್ಮ ದೇಹದಲ್ಲಿರುವಂತಹ ಆ ಒಂದು ಪರಮಾತ್ಮ ಬಿಂಬಾಭಿನ್ನನಾಗಿರುವಂತಹ ಆ ಎಲ್ಲಾ ರೂಪಗಳು, ಆ ಪರಮಾತ್ಮನಿಂದ ಅಭಿನ್ನವಾಗಿರುವಂತಹ ಇನ್ನೊಂದು ರೂಪ ವಿಶೇಷವಾಗಿ ಆ ಶ್ರೀನಿವಾಸ, ತಿರುಪತಿಯಲ್ಲಿರುವಂತಹ ಶ್ರೀನಿವಾಸ, ಆತನ ದರ್ಶನಕ್ಕೆ ನಾವು ಹೋಗುವವರಾಗೋಣ. ತತ್ಪೂರ್ವದಲ್ಲಿ ಗುರುಗಳ ದರ್ಶನವನ್ನು ಮಾಡಿಕೊಳ್ಳುತ್ತಾ ಹೋಗೋರಾಗಬೇಕು. ಯಾಕೆಂದ್ರೆ ಮುಕುಂದ ಭಕ್ತಿ, ಗುರುಭಕ್ತಿ ಜಾಯೈ, ಗುರುಭಕ್ತಿಯಿಂದ ವಿಶೇಷವಾಗಿ ಪರಮಾತ್ಮನಲ್ಲಿ ವಿಶೇಷ ಭಕ್ತಿ ಉಂಟಾಗುತ್ತದೆ. ಅದಕ್ಕೆ ನಾವು ಮಂತ್ರಾಲಯ ಕ್ಷೇತ್ರಕ್ಕೆ ನಮ್ಮೆಲ್ಲರ ಕ್ಷೇತ್ರದಿಂದ ಬಂದಿದ್ದೇವೆ. ಪರಮ ಪವಿತ್ರವಾಗಿರುವಂತಹ ಯಜ್ಞಭೂಮಿ. ಇದೇ ಸ್ಥಳದಲ್ಲಿ ಸತ್ಯಯುಗದಲ್ಲಿ ನಮ್ಮ ಪ್ರಹ್ಲಾದರಾಜರು ಅನೇಕ ಯಾಗಾದಿಗಳನ್ನು ಆಚರಿಸಿದ್ದಾರೆ. ಅದಕ್ಕೆ ಈ ಯಜ್ಞಭೂಮಿಗೆ ವಿಶೇಷವಾಗಿ ನಮಸ್ಕರಿಸಿ ಅಲ್ಲಿರುವಂತಹ ತುಂಗಭದ್ರಾ ಸ್ನಾನವನ್ನು ಸಂಕಲ್ಪ ಪುರಸ್ಸರವಾಗಿ ಮಾಡಿ, ಆ ನದಿಯ ದಡದಲ್ಲಿರುವಂತಹ ದುರ್ಗಾ ಪರಶುರಾಮ ದೇವರು ಅರ್ಥಾತ್ ಮಂಚಾಲಮ್ಮನ ದರ್ಶನವನ್ನ ಪಡೆದುಕೊಳ್ಳುವರಾಗಿದ್ದೇವೆ. ಆ ದುರ್ಗಾದೇವಿ ನಾವು ಈಗಷ್ಟೇ ನೋಡಿದ್ದೇವೆ, ನಮ್ಮ ಅರಿಷಡ್ವರ್ಗಗಳನ್ನು ನಾಶ ಮಾಡಿ ಅಹಂಕಾರ ಅಜ್ಞಾನಾದಿಗಳನ್ನು ನಾಶ ಮಾಡುತ್ತಾಳೆ. ಅಂತಹ ದುರ್ಗಾದೇವಿಗೆ ವಿಶೇಷವಾಗಿ ನಮಸ್ಕರಿಸಿ ಮುಖ್ಯ ದ್ವಾರದ ಮೂಲಕವಾಗಿ ನಾವು ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದೇವೆ. ಅಲ್ಲಿ ಕಾಣಿಸುವಂತಹವರೇ ನಮ್ಮ ವಾದೀಂದ್ರ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ಉಭಯ ವಂಶಾಬ್ದಿ ಚಂದ್ರಮರು. ರಾಘವೇಂದ್ರ ಸ್ವಾಮಿಗಳನ್ನ ವಿಶೇಷವಾಗಿ ಧ್ಯಾನ ಮಾಡುತ್ತಿದ್ದಾರೆ. ಅವರ ಅನುಗ್ರಹವನ್ನು ನಾವು ಪಡೆದುಕೊಂಡು ನಾವು ಹನುಮಂತ ದೇವರ ದರ್ಶನ, ಶೇಷದೇವರ ದರ್ಶನ, ರುದ್ರದೇವರ ದರ್ಶನವನ್ನು ಮಾಡಿಕೊಂಡು ಮತ್ತೆ ವೃಂದಾವನವನ್ನು ನೋಡುತ್ತೇವೆ. ನಮಗೆ ಕಾಣಿಸುವಂತಹ ಅದ್ಭುತವಾಗಿರುವಂತಹ ದೃಶ್ಯ, ರಾಘವೇಂದ್ರ ಸ್ವಾಮಿಗಳ ಎಲ್ಲಾ ಅವತಾರಗಳು ವಿಶೇಷವಾಗಿ ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಮೊದಲನೆಯದಾಗಿ ನಾವು ನೋಡಿದಾಗ ನಮಗೆ ಕಾಣಿಸುವಂತವರೇ ಪ್ರಹ್ಲಾದರಾಜರು. ಎಂತಹ ಪ್ರಹ್ಲಾದರಾಜರು ಅಂದ್ರೆ ನರಸಿಂಹದೇವರು, ಸಾಕ್ಷಾತ್ ಪರಮಾತ್ಮ ಕಂಬದಿಂದ ಒಡೆದುಕೊಂಡು ಬಂದು ತನ್ನ ಮುಂದೆ ಬಂದು ನಿಂತಿದ್ದಾನೆ. ಹಿರಣ್ಯಕಶಪುನನ್ನು ಸಂಹಾರ ಮಾಡಿ ಕೊರಳನ್ನ ತಾನು ವನಮಾಲೆಯಾಗಿ ಧಾರಣೆ ಮಾಡಿಕೊಂಡು ಬ್ರಹ್ಮಾದಿಗಳು ಸ್ತುತಿ ಮಾಡಿದರೂ ತಾನು ಶಾಂತನಾಗಿಲ್ಲ, ಅಂದ್ರೆ ಆ ರೀತಿಯಾಗಿ ತೋರಿಸ್ಕೊಡ್ತಿದ್ದಾನೆ ಮಹಿಮೆ. ಆಗ ಬ್ರಹ್ಮಾದಿಗಳು ಬಂದು ಪ್ರಾರ್ಥನೆ ಮಾಡ್ತಾರೆ ಪ್ರಹ್ಲಾದರಾಜರಲ್ಲಿ, ಪ್ರಹ್ಲಾದ ನೀನು ಸ್ತುತಿ ಮಾಡಿದರೆ ಪರಮಾತ್ಮ ಒಲಿಯುತ್ತಾನೆ ಅಂತ. ಎಂತಹ ಭಾಗ್ಯ! ಆವಾಗ ಪ್ರಹ್ಲಾದರಾಜರಿಗೆ ಸಾಮಾನ್ಯವಾಗಿ ನಾವು ಅನ್ಕೋತೀವಿ ಅಷ್ಟು ಮಹಿಮೆ ಪ್ರಹ್ಲಾದರಾಜರಲ್ಲಿದೆ, ಸ್ವಲ್ಪನಾದ್ರೂ ಅಹಂಕಾರ ಪಟ್ಟಿರಬಹುದಾ ಅಂತ. ಆದರೆ ಅವರು ಸ್ತುತಿ ಪ್ರಾರಂಭ ಮಾಡೋದಾಗ್ಲೇ ನಮಗೆ ಅದಕ್ಕೆ ಉತ್ತರ ಕೊಡ್ತಾರೆ. ಬ್ರಹ್ಮಾದಯ ಸುರಗಣ ಮನಯೋತ ಸಿದ್ಧ ಸತ್ವೈಕತಾಯ ಗತಯೋ ವಚಸಾಂ ಪ್ರವಾಹೈ ನಾರಾಧಿತುಂ ಪುರುಗುಣೈರ್ ಅಧುನಾಪಿ ಪಿಪ್ರುಹು ಕಿಂತೋಷ್ಟು ಮರ್ಹತಿ ಸಮೇ ಹರಿರುಗ್ರಜಾತೇ. ನರಸಿಂಹ, ನಾನು ಅಸುರಕುರದಲ್ಲಿ ಹುಟ್ಟಿದವನು. ಬ್ರಹ್ಮಾದಿಗಳು ನಿನ್ನನ್ನ ಸ್ತೋತ್ರ ಮಾಡಿದರೂ ನೀನು ಒಲಿಯಲಿಲ್ಲ, ನನಗೆ ಯಾಕೆ ಒಲಿದೆಯೇ? ತತ್ವ ನೋಡಿ ಇಲ್ಲಿ, ನನಗೆ ಒಲಿದೆಯಲ್ಲ ನನಗೂ ಒಲಿದೆಯಾ ಪರಮಾತ್ಮ. ಅಂದ್ರೆ ಎಷ್ಟು ಮಹಿಮೆ ಉಳ್ಳಂಥವರು ನಮ್ಮ ಪ್ರಹ್ಲಾದರಾಜರು. ವಿಶೇಷವಾಗಿ ವಾಯುದೇವರ ಆವೇಶ ಉಳ್ಳಂಥವರು.
ಆದರೂ ಕೂಡ ಒಂದೂ ಚೂರು ಅಹಂಕಾರವಿಲ್ಲ. ನನಗೂ ಒಲಿದೆಯ ಅಂದ್ರೆ ನನಗೇ ಅಲ್ಲ, ನಾನು ದೊಡ್ಡವ ಅದಕ್ಕೆ ನನಗೆ ಒಲಿದೆಯ ಅಲ್ಲ, ನನಗೂ, ನಾನು ಅಷ್ಟು ಸಣ್ಣವ, ನನಗೆ ಯಾಕೆ ಒಲಿದೆಯ ಪರಮಾತ್ಮ, ನಿನ್ನ ಕಾರುಣ್ಯ ತೋರಿಸುವಂತಹದ್ದು. ಅಂತಹ ಅದ್ಭುತವಾದ ಆ ಒಂದು ತಾಳ್ಮೆ, ವಿಶೇಷವಾಗಿ ಪರಮಾತ್ಮನಲ್ಲಿ ಭಕ್ತಿ ಹಾಗೂ ನಿರಹಂಕಾರ, ಅದರ ಒಂದು ವಿಗ್ರಹವೇ ನಮ್ಮ ಪ್ರಹ್ಲಾದರಾಜರು ರಾಘವೇಂದ್ರ ಸ್ವಾಮಿಗಳು. ಅವರ ಸೌಜನ್ಯತೆ, ರಾಘವೇಂದ್ರ ಸ್ವಾಮಿಗಳಾಗಿಯೂ ಕೂಡ ವಿಶೇಷವಾಗಿ ಪರಿಮಳ ಗ್ರಂಥವನ್ನ ತಾವು ಹೇಗೆ ಉಪಸಂಹಾರ ಮಾಡ್ತಾರೆ ಅಂದ್ರೆ, ಜಯತೀರ್ಥರು ತಮ್ಮ ನ್ಯಾಯಸುಧಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಗ್ರಂಥಕರ್ತರು ಮಾಡುವಂತಹ ಒಂದು ಉಪಸಂಹಾರ ಏನು, ತಪ್ಪಾದಲ್ಲಿ ಹಿರಿಯರು ಮನ್ನಿಸಬೇಕು ಅಂತ ಹೇಳಿ ಉಪಸಂಹಾರ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಹೇಗೆ ಉಪಸಂಹಾರ ಮಾಡ್ತಾರೆ ಈ ಪರಿಮಳ ಗ್ರಂಥವನ್ನ ಅಂದ್ರೆ, ಅವರೇ ಹೇಳ್ತಾರೆ, ಜಯತೀರ್ಥರು ತಮ್ಮ ನ್ಯಾಯಸುಧಿಯಲ್ಲಿ ನಾನು ತಪ್ಪು ಮಾಡಿರಬಹುದು ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ಅಂತಹ ಮಹಾನುಭಾವರು ಹೇಳಿದ್ದಾರೆ ತಪ್ಪು ಮಾಡಿರಬಹುದು ಅಂದ್ರೆ, ನಾನು ತಪ್ಪು ಮಾಡಿರ್ತೀನಿ, ಶ್ರೀಕೃಷ್ಣಾರ್ಪಣ ಮಸ್ತು. ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ ಅಂತ ಅಲ್ಲ ಸಾರ, ಅವರ ಸೌಜನ್ಯತೆ ಅಷ್ಟು. ಅಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ನಾವು ಕೂಡ ಆ ರೀತಿಯಾಗಿ ಸೌಜನ್ಯತೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿ ಕಲಿತುಕೊಳ್ಳಬೇಕು. ಅಂತಹ ಪ್ರಹ್ಲಾದರಾಜರ ವಿಶೇಷವಾದ ಸೌಜನ್ಯತೆ, ಭಕ್ತಿಗೆ ಒಲಿದಂತಹ ನರಸಿಂಹದೇವರು ಕೇಳುತ್ತಾರೆ, ನಿನಗೆ ಏನು ಬೇಕು ಮಗು ಅಂತ ಹೇಳಿದಾಗ ತಾವು ಹೇಳ್ತಾರೆ, ನನ್ನ ಹೃದಯದಲ್ಲಿ ಆಸೆ ಎಂಬುವಂತಹದ್ದೇ ಹುಟ್ಟಬಾರದು, ಆ ಒಂದು ವರ ನನಗೆ ಕರುಣಿಸು ಅಂತ ಹೇಳಿದಾಗ ನರಸಿಂಹದೇವರವರಿಗೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಿದ್ದಾರೆ. ಅದೇ ರೀತಿ ನಾವು ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು, ನನಗೂ ಕೂಡ ಈ ರೀತಿಯಾಗಿ ಆಸೆ ಎಂಬುವಂತಹ ಒಂದು ವೃಕ್ಷ ಹುಟ್ಟಲೇಬಾರದು ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಪ್ರಹ್ಲಾದರಾಜರ ಮೂಲಕವಾಗಿ ಆ ನರಸಿಂಹದೇವರು ನಮಗೆ ಅನುಗ್ರಹ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ವೃಂದಾವನವನ್ನು ನಮಸ್ಕರಿಸಿದಾಗ ನಮಗೆ ಕಾಣಿಸುವಂತಹ ದೃಶ್ಯ, ಬಾಹ್ಲೀಕ ರಾಜರು ವಿಶೇಷವಾಗಿ ಭೀಮಸೇನ ದೇವರ ಗದಾಯುದ್ಧದಿಂದ ಪ್ರಾಣ ಬಿಟ್ಟಂತಹ ಮಹಾನುಭಾವರು. ನಾವು ಕೂಡ ದುರ್ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ, ನಮ್ಮ ದುಷ್ಕರ್ಮಗಳನ್ನು ಕೂಡ ಗದಾಯುದ್ಧ ಪ್ರಹಾರದಿಂದ ಭೀಮಸೇನ ದೇವರು ನಾಶ ಮಾಡಲಿ. ಸುಭಕ್ತಾನ್ ದುರ್ಮಾರ್ಗಾದು ಧೃತ್ಯ ಸನ್ಮಾರ್ಗ ಸ್ಥಾಪಕಾನಾಂ ಅಂತ ಪ್ರಾರ್ಥಿಸುತ್ತಿದ್ದೇವೆ. ಬಾಹ್ಲೀಕ ರಾಜರ ಮೂಲಕವಾಗಿ ಭೀಮಸೇನ ದೇವರ ಅನುಗ್ರಹ ನಮಗೆ ಆಗುತ್ತಿದೆ. ಮತ್ತೆ ವೃಂದಾವನವನ್ನು ನಮಸ್ಕರಿಸಿದಾಗ ನಮಗೆ ಕಾಣಿಸುವಂತಹ ದೃಶ್ಯ, ವ್ಯಾಸರಾಜರು ಜ್ಞಾನಭಕ್ತಿ ವೈರಾಗ್ಯ ಪುರಸ್ಸರವಾಗಿ ತಾವು ಕೃಷ್ಣನನ್ನ ಕೊಂಡಾಡುತ್ತಿದ್ದಾರೆ. ಶಾಲೆಗ್ರಾಮಗಳನ್ನ ತಾವು ತಾಳವಾಗಿ ಇಟ್ಟುಕೊಂಡು ಕೃಷ್ಣನನ್ನ ಕೊಂಡಾಡಿದಾಗ ಆ ಜಗದೊಡೆಯನಾಗಿರುವಂತಹ ಆ ಕೃಷ್ಣ ತಮ್ಮ ಮುಂದೆ ಬಂದು ನರ್ತನ ಮಾಡುತ್ತಿದ್ದಾನೆ. ಆ ಅದ್ಭುತವಾದ ದೃಶ್ಯವನ್ನು ನೋಡಿ ನಾವು ಕೂಡ ವ್ಯಾಸರಾಜರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಯೋಗ್ಯತಾನುಸಾರವಾಗಿರುವಂತಹ ಜ್ಞಾನಭಕ್ತಿ ಹಾಗೂ ಲೋಕದ ಮೇಲೆ ಒಂದು ವೈರಾಗ್ಯ ನಮಗೆ ಕರುಣಿಸಿ ಅಂತ ನಾವು ಪ್ರಾರ್ಥಿಸಿದಾಗ ವ್ಯಾಸರಾಜರು, ಕೃಷ್ಣದೇವರು ವ್ಯಾಸರಾಜರ ಮೂಲಕವಾಗಿ ಅನುಗ್ರಹ ಮಾಡುತ್ತಿದ್ದಾರೆ. ಮತ್ತೆ ವೃಂದಾವನವನ್ನು ನಾವು ಭಕ್ತಿ ಪುರಸ್ಸರವಾಗಿ ನಮಸ್ಕರಿಸುತ್ತಿದ್ದೇವೆ. ಆವಾಗ ನಮಗೆ ಕಾಣಿಸುವಂತಹ ದೃಶ್ಯ ಅದ್ಭುತ. ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ವೃಂದಾವನದ ಮೇಲೆ ನರಸಿಂಹದೇವರು, ಹಯಗ್ರೀವ ದೇವರು, ರಾಮದೇವರು, ಅನಂತ ರೂಪದಲ್ಲಿ ಶ್ರೀಹರಿ, ಅದೇ ರೀತಿಯಾಗಿ ಲಕ್ಷ್ಮೀದೇವಿ, ವಾಯುದೇವರು, ತತ್ವಾಭಿಮಾನಿ ದೇವತೆಗಳು, ಎಲ್ಲ ನದ್ಯಾಭಿಮಾನಿ, ತೀರ್ಥಾಭಿಮಾನಿ, ಕ್ಷೇತ್ರಾಭಿಮಾನಿ ದೇವತೆಗಳು ಬಂದು ನೆಲೆಸಿದ್ದಾರೆ. ಈ ಅನುಸಂಧಾನ ಪುರಸ್ಸರವಾಗಿ ನಾವು ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ಪ್ರದಕ್ಷಿಣೆ ಬಂದಾಗ, ಅದೇ ರೀತಿಯಾಗಿ ಹಲವು ಗುರುಗಳ ಪ್ರದಕ್ಷಿಣೆ ಅವರ ವೃಂದಾವನದಲ್ಲಿ ಈ ರೀತಿಯಾಗಿ ಎಲ್ಲಾ ದೇವತೆಗಳು ಬಂದು ಸನ್ನಿಹಿತರಾಗಿದ್ದಾರೆ ಅಂತ ಚಿಂತಿಸಿದಾಗ ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ. ಅದರಿಂದ ಆ ಎಲ್ಲ ಗುರುಗಳು ದೇವತೆಗಳ ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ನಮಗೆ ಕಾಣಿಸುವಂತಹ ರಾಘವೇಂದ್ರ ಸ್ವಾಮಿಗಳು ದಿವ್ಯ ಸಿಂಹಾಸನಾರೂಢರಾಗಿದ್ದಾರೆ. ರಾಮದೇವರ ಚಿಂತನೆಯನ್ನು ಮಾಡುತ್ತಿದ್ದಾರೆ. ದಿವ್ಯವಾದ ತೇಜಸ್ಸು, ಅವರನ್ನು ನೋಡಿದಾಗ ನಮ್ಮ ಕಣ್ಣಿನಲ್ಲಿ ನೀರು ಬರುತ್ತಿವೆ. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಏನು! ಎಂತೆಂಥ ಭಕ್ತರನ್ನ, ವಿಶೇಷವಾಗಿ ಮೂಕ ಬ್ರಾಹ್ಮಣ ಅಂದ್ರೆ ಓದಲಿಕ್ಕೆ ಬರೆಯಲಿಕ್ಕೆ ಬರೆದಿರುವಂತಹ ಬ್ರಾಹ್ಮಣ ದಿವಾನ್ ವೆಂಕಣ್ಣ, ಅವನು ಎಲ್ಲೋ ತಾನು ಹಸುಗಳನ್ನ ಕಾಯಲಿಕ್ಕೆ ಹೋಗಿರ್ತಾನೆ. ಅವಾಗ ನವಾಬ ಬಂದು ಕೇಳ್ತಾನೆ, ನೀನು ಬ್ರಾಹ್ಮಣನಿದ್ಯಾ, ನೀನು ಓದಲಿಕ್ಕೆ ಬರಲಿಕ್ಕೆ ಬರುತ್ತದೆ, ಅದರಿಂದ ಈ ಒಂದು ಪತ್ರವನ್ನು ಓದು ಅಂತ. ಅವನಿಗೆ ಏನು ಓದಲಿಕ್ಕೆ ಬರಲಿಕ್ಕೆ ಬರಲಿಲ್ಲ. ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷರನ ಧಾರಣೆ ಮಾಡುತ್ತಿದ್ದಾನೆ. ರಾಘವೇಂದ್ರ ಸ್ವಾಮಿಗಳ ಚಿಂತನೆ ಮಾಡಿದಾಗ ವಿಶೇಷವಾಗಿ ಸರಳವಾಗಿ ಏನು ಪತ್ರವಿದೆಯೋ ಅದನ್ನು ಓದಿದ. ಅದರಲ್ಲಿ ಒಳ್ಳೆಯ ಸುದ್ದಿ ಇತ್ತು. ಅವನು ಕೂಡ ಅವನಿಗೆ ದಿವಾನನ ಪದವಿಯನ್ನ ಕೊಡುತ್ತಾನೆ. ರಾಘವೇಂದ್ರ ಸ್ವಾಮಿಗಳ ಚಿಂತನೆ, ಅವರ ಮಂತ್ರಾಕ್ಷತೆಯ ಫಲ ಅಷ್ಟು. ಏನು ಓದಲಿಕ್ಕೆ ಬರೆಯಲಿಕ್ಕೆ ಬರದಂತಹ ಬ್ರಾಹ್ಮಣನನ್ನ ದಿವಾನನ ಸ್ಥಾನದಲ್ಲಿ ವಿಶೇಷವಾಗಿ ಕೂಡಿಸುತ್ತಾರೆ. ಅದೇ ರೀತಿಯಾಗಿ ನಮಗೂ ಕೂಡ ಏನು ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಪರಮಾತ್ಮನ ವಿಷಯಾರ್ಥದಲ್ಲಿ, ನಮ್ಮನ್ನೂ ಕೂಡ ಆ ಉತ್ತಮ ಸ್ಥಾನ ಅರ್ಥಾತ್ ಪರಮಾತ್ಮನ ಸಾಧನೆಯಲ್ಲಿ ಒಂದು ಉತ್ಕೃಷ್ಟ್ಯತೆ, ಒಂದು ಬೆಳವಣಿಗೆ ನಮಗೆ ಕೂಡ ರಾಘವೇಂದ್ರ ಸ್ವಾಮಿಗಳ ಚಿಂತನೆ, ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ, ಹಸ್ತೋದಕ ನಮಗೆ ಕಾಣಿಸುತ್ತದೆ. ಅಂತಹ ರಾಘವೇಂದ್ರ ಸ್ವಾಮಿಗಳು ಎಂತಹ PhD ಲೆವೆಲ್ ಒಂದೊಂದು ಕೃತಿಗಳವರು, ಏನು ಒಂದೊಂದು ನಾನು ಈಗಷ್ಟೇ ಹೇಳಿದ್ದೆ, ಆ ಪ್ರಾತಃ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ನಾವು ಈ ಮಾನಸ ಯಾತ್ರೆ ಏನ್ ಮಾಡುತ್ತಿದ್ದೇವೋ ಅದರಲ್ಲಿ ಬರುವಂತಹ ಎಲ್ಲ ಚಿಂತನೆಗಳು ಒಂದೊಂದು ವಾಕ್ಯದಲ್ಲಿ ತಾವು ಸಲೀಸಾಗಿ ಹೇಳಿದ್ದಾರೆ.
ಅದನ್ನು ಮತ್ತೆ ವಿಸ್ತಾರ ಮಾಡಲಿಕ್ಕೆ ಅನೇಕ ಜ್ಞಾನಿಗಳು ಬಂದು ಹರಿಕಥಾಮೃತ ಸಾರ, ಮಾನಸ ಸ್ಮೃತಿ, ಚತುರ್ದಶಿ, ಷೋಡಶಿ ಗ್ರಂಥಗಳು ಒಂದೊಂದು ವಾಕ್ಯಕ್ಕೆ ಒಂದೊಂದು ಪ್ರಕರಣಗಳಲ್ಲಿ ಒಂದೊಂದು ಸಂಧಿಯಲ್ಲಿ ಬರುತ್ತವೆ. ಅಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಅವರ ಮುಂದೆ ನಾವು ಏನು ಪ್ರಾರ್ಥನೆ ಮಾಡಿಕೊಳ್ಳಬೇಕು? ನ ಯಾಚೆ ಗಜೇಂದ್ರಂ ನರೇಂದ್ರಾಧಿಪತ್ಯಂ ನ ಯಾಚೆ ಮರತ್ವಂ ನ ಲೋಕಾಧಿಪತ್ಯಂ ನ ಜಾಯಾಂ ನ ಪುತ್ರಂ ನ ಶಿಷ್ಯಾಲಿಮನ್ನಂ ನ ಭಾಗ್ಯಂ ಗುರೋ ದೇಹಿ ತೇ ಪಾದದಾಸ್ಯಂ. ರಾಘವೇಂದ್ರ ಸ್ವಾಮಿಗಳೇ, ನಯಾಚೆ ಗಜೇಂದ್ರಂ, ನನಗೆ ಗಜವೂ ಬೇಕಿಲ್ಲ, ಏನೂ ಬೇಕಿಲ್ಲ. ನರೇಂದ್ರಾಧಿಪತ್ಯಂ, ನನಗೆ ರಾಜ್ಯವೂ ಬೇಕಿಲ್ಲ. ನಯಾಚೆ ಅಮರತ್ವಂ, ನಮಗೆ ಅಮರತ್ವವೂ ಬೇಕಿಲ್ಲ. ಲೋಕಾಧಿಪತ್ಯವೂ ಬೇಕಿಲ್ಲ. ನ ಜಾಯಾಂ ನ ಪುತ್ರಂ ನ ಶಿಷ್ಯಾಲಿಮನ್ನಂ, ನನಗೆ ಹೆಂಡತಿ ಮಕ್ಕಳು ಏನೂ, ನನಗೆ ಆ ಎಲ್ಲ ಆಸೆ, ಲೌಕಿಕದ ಆಸೆ ಬೇಡ. ನನಗೆ ಬೇಕಿರೋದು ಒಂದೇ, ಗುರೋ ದೇಹಿತೇ ಪಾದದಾಸ್ಯಂ, ನಿಮ್ಮ ಪಾದದ ಸೇವೆ ನನಗೆ ಕರುಣಿಸಿರಿ ಅಂತ ನಾವು ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ. ಆ ರಾಘವೇಂದ್ರ ಸ್ವಾಮಿಗಳ ಪಾದದಲ್ಲಿ ನಾವು ಶರಣಾಗತರಾದಾಗ ಆ ರಾಘವೇಂದ್ರ ಸ್ವಾಮಿಗಳು ನಮಗೆ ವಿಶೇಷವಾದ ಅನುಗ್ರಹ ಮಾಡುತ್ತಿದ್ದಾರೆ. ಏನು ಬೇಕು ಮಗು ಅಂತ ತಾವು ಕೇಳಿ ನಾವು ಹೇಳುತ್ತಿದ್ದೇವೆ. ನನ್ನ ದೇಹದಲ್ಲಿರುವಂತಹ ನನ್ನ ಬಿಂಬನ ದರ್ಶನ, ಸಾಕ್ಷಾತ್ಕಾರ, ಅವನ ದರ್ಶನ ನನಗೆ ಆಗಬೇಕು ಅಂತ ಹೇಳಿದಾಗ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅದು ಬಹಳ ದೂರದ ಮಾತು, ಬಹಳ ಕೋಟಿ ಕೋಟಿ ಜನ್ಮಗಳ ಸಾಧನೆ ಆಗಬೇಕು. ಆದರೆ ನಾನು ಬರೆದಂತಹ ಗ್ರಂಥಗಳ ಆಧಾರ, ಅರ್ಥಾತ್ ಪ್ರಾತಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯಾದಿಗಳ ಪಠನ, ಅದರ ಅನುಸಂಧಾನ, ಅದೇ ರೀತಿಯಾಗಿ ನಿನ್ನ ನಿತ್ಯಕರ್ಮದಲ್ಲಿ ನಿಷ್ಠೆಯನ್ನು ನೀನು ಮಾಡಿಕೊಂಡಾಗ ಅದಕ್ಕೆ ಅನುಕೂಲವಾಗುತ್ತದೆ. ಅದೇ ರೀತಿಯಾಗಿ ನೀನು ತಿರುಪತಿ ಕ್ಷೇತ್ರದಲ್ಲಿರುವಂತಹ ಆ ನಿನ್ನ ಬಿಂಬನಿಂದ ಅಭಿನ್ನನಾಗಿರುವಂತಹ ಶ್ರೀನಿವಾಸನ ದರ್ಶನವನ್ನು ಪಡೆದುಕೋ, ಅದು ಕೂಡ ನಿನ್ನ ಸಾಧನೆಗೆ ಬಹಳ ಪೋಷಕವಾಗಿರುವಂತಹದ್ದು ಅಂತ ಹೇಳಿದಾಗ ನಾವು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆದುಕೊಂಡು ತಿರುಪತಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಅಲ್ಲಿರುವಂತಹ ಕಪಿಲ ತೀರ್ಥ, ಅದರಲ್ಲಿ ಸ್ನಾನ ಮಾಡಿ ಕಪಿಲೇಶ್ವರನ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಅಲ್ಲೇ ಬೆಟ್ಟದ ಕೆಳಗೆ ಇರುವಂತಹ ಪರಮಾತ್ಮನ ಅನಂತ ರೂಪಗಳು, ಕೃಷ್ಣ ಬಲರಾಮ, ವಿಶೇಷವಾಗಿ ಸುಂದರ ರಾಜ, ಗೋವಿಂದ ರಾಜ, ರಾಮಚಂದ್ರ ದೇವರ, ಅವರೆಲ್ಲರ ದರ್ಶನವನ್ನು ಪಡೆದುಕೊಂಡು ಭೂಲೋಕ ವೈಕುಂಠವಾಗಿರುವಂತಹ ಆನಂದಾದ್ರಿ ಅರ್ಥಾತ್ ಪರಮಾತ್ಮನ ಪರ್ವತವನ್ನು ನಾವು ಏರುತ್ತಿದ್ದೇವೆ. ಅದ್ರಿಜ ನಾಮಕ ಪರಮಾತ್ಮ ವಿಶೇಷವಾಗಿ ಎಲ್ಲಾ ಪರ್ವತದಲ್ಲಿ ಸನ್ನಿಹಿತನಾಗಿದ್ದಾನೆ. ಅದು ಈ ವಿಶೇಷವಾಗಿ ಈ ಪರಮಾತ್ಮನಲ್ಲಿ ಪರ್ವತದಲ್ಲಿ ಪರಮಾತ್ಮ ಸನ್ನಿಧಾನ ಯಾಕಿದೆ ಅಂದರೆ, ಈ ಪರ್ವತ ವೆಂಕಟಾದ್ರಿ ಪರ್ವತ, ಅರ್ಥಾತ್ ಪಾಪವನ್ನು ನಾಶ ಮಾಡುವಂತಹ ಪರ್ವತ. ಇದೇ ಸ್ಥಳದಲ್ಲಿ ನಾವು ವೆಂಕಟಾದ್ರಿ ಪರ್ವತವನ್ನು ಏರುತ್ತಾ ಬರುತ್ತಿದ್ದೇವೆ. ನಮಗೆ ಕಾಣಿಸುವಂತಹದ್ದೇ ವಿಶೇಷವಾಗಿ ಮುಖ್ಯವಾಗಿ ನಮಗೆ ಗರುಡ ದೇವರು, ಆ ಗರುಡ ದೇವರಿಗೆ ನಮಸ್ಕರಿಸಿ ಬೆಟ್ಟದ ಸ್ಪರ್ಶವನ್ನು ಮಾಡುತ್ತಿದ್ದೇವೆ. ಈ ಬೆಟ್ಟದ ಸ್ಪರ್ಶದಿಂದ ಮಾಧವ ಬ್ರಾಹ್ಮಣನ ಪಾಪ ಪೂರ್ವದಲ್ಲಿ ವಾಂತಿಯ ರೂಪದಲ್ಲಿ ಹೊರಬಂದವು. ಅಷ್ಟು ಮಹಿಮೆ, ವೇಮೆಂಬುವಂತಹ ಪಾಪ ನಾಶ ಮಾಡಿದಂತಹ ಪರ್ವತಕ್ಕೆ ನಾವು ಈ ಪರ್ವತದಿಂದ, ಆದ್ದರಿಂದ ನಾವು ಈ ಪರ್ವತಕ್ಕೆ ವೇಂಕಾರೋ ಘಟದೆ ಯಸ್ಮಾತ್ ಪಾಪದಾಹನ ಶಕ್ತಿತಃ ತಸ್ಮಾತ್ ವೆಂಕಟ ಶೈಲೋಯಂ ನಾಮದೇವ ತದಾ ಜಗುಹು ಅಂತ ವೆಂಕಟಾಚಲ ಮಹಾತ್ಮೆಯಲ್ಲಿ ಬರುತ್ತದೆ. ಪಾಪವನ್ನು ನಾಶ ಮಾಡಿದಂತಹ ಪರ್ವತಕ್ಕೆ ವೆಂಕಟಾಚಲ ಪರ್ವತದ ಹೆಸರು ಬರಲಿ. ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಅಹಂಕಾರ ಬರುತ್ತದೆ, ನಾನು ಮಾಧವ ಬ್ರಾಹ್ಮಣನಷ್ಟು ಪಾಪ ಎಲ್ಲಿ ಮಾಡಿದ್ದೇನೆ ಅಂತ. ಆದರೆ ನಾವು ಸರ್ವಥಾ ಆ ರೀತಿಯ ಚಿಂತೆ ಮಾಡಬಾರದು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಾವು ಪಾಪವನ್ನ ಮಾಡಿ ಅಂದ್ರೆ ಅನೇಕ ಜನ್ಮಗಳಲ್ಲಿ, ಈ ಜನ್ಮದಲ್ಲೂ ಮಾಡಿದ್ದೇವೆ, ನಮ್ಮ ಪೂರ್ವ ಜನ್ಮದಲ್ಲಿ ವಿಶೇಷವಾಗಿ ಮಾಡಿರ್ತೇವೆ. ಆದ್ದರಿಂದ ನಾವು ಪಾಷಣ್ಣ ಧರ್ಮ ಸಂಕೀರ್ಣೆ ಭಗವದ್ ಭಕ್ತಿ ವರ್ಜಿತೆ ಕಲೌ ಜಾತೋಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತೆ ಕಥಂ ತ್ವಾಮ ಸಮಾಚಾರ ಪಾಪ ಪ್ರಸವ ಭೂರುಭಃ ಅರ್ಚಯಾಮಿ ದಯಾ ಸಿಂಧೋ ಪಾಹಿಮಾಂ ಶರಣಾಗತಂ ತಾಪತ್ರಯದ ವಾಗ್ನೋ ಮಾಂ ದಹ್ಯಮಾನಂ ಸದಾ ವಿಭೋ ಪಾಹಿಮಾಂ ಪುಂಡರೀಕಾಕ್ಷ ಕೇವಲಂ ಕೃಪಯಾ ತವ. ಬ್ರಹ್ಮದೇವರು ನಮಗಾಗಿ ಅಂದ್ರೆ ಅವ್ರು ಹೇಳ್ತಿಲ್ಲ, ಅವರಿಗಲ್ಲ, ನಮಗೋಸ್ಕರ ಈ ಒಂದು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಜಿತಂದೇ ಸ್ತೋತ್ರದಲ್ಲಿ. ನಾನು ಸರ್ವಧರ್ಮ ಬಹಿಷ್ಕೃತೆ, ಎಲ್ಲಾ ಧರ್ಮಾಚಾರಗಳನ್ನು ಬಿಟ್ಟು ಕಲಿಯುಗದಲ್ಲಿ ನಾನು ಬಳಲುತ್ತಿದ್ದೇನೆ, ನನ್ನನ್ನು ರಕ್ಷಿಸು. ನಾನು ನನ್ನ ಕಣ್ಣಿನಿಂದ ಪರಮಾತ್ಮನ ಮೂರ್ತಿಯನ್ನು ನೋಡಲಿಲ್ಲ, ಕಿವಿಯಿಂದ ಪರಮಾತ್ಮನ ವಾರ್ತೆ ಕೇಳಲಿಲ್ಲ, ಬಾಯಿನಿಂದ ಪರಮಾತ್ಮನ ಸ್ತುತಿ ಮಾಡಲಿಲ್ಲ, ಕೈಯಿನಿಂದ ಪರಮಾತ್ಮನ ಅರ್ಚನೆ ಮಾಡಲಿಲ್ಲ, ಯಾವುದೂ ಮಾಡಿಲ್ಲ. ಆದರೂ ಕೂಡ ನಾನು ದೊಡ್ಡವ ಅಂತ ಹಿಗ್ಗಿ ಮತ್ತೆ ಅಹಂಕಾರವನ್ನು ಪಟ್ಟು ಅಷ್ಟು ಪಾಪದಲ್ಲಿ ಬಳಲುತ್ತಿದ್ದೇನೆ. ಅಂತಹ ನನ್ನನ್ನು ಉದ್ಧರಿಸು. ಅಂತಹ ವೆಂಕಟಾಚಲವಾಸ ಪರಮಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಿನ್ನ ಸೇವೆ ಎಂಬುವಂತಹ ಭಾಗ್ಯ ಕರುಣಿಸಬೇಕು. ತತ್ಪೂರ್ವದಲ್ಲಿ ಆ ಸಾಧನೆಗೆ ಬಾಧಕವಾಗಿರುವಂತಹ ಪಾಪದ ನಾಶ ಆಗಬೇಕು. ಆ ಸಾಧನೆಗೆ ಬಾಧಕವಾಗಿರುವಂತಹ ಪಾಪವನ್ನು ನಾಶ ಮಾಡು ಪರಮಾತ್ಮ. ವೆಂಕಟಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ಶೇಷಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಶೇಷದೇವರು ಪೂರ್ವದಲ್ಲಿ ಅಹಂಕಾರವನ್ನ ಪಟ್ಟರು. ಆ ಅಹಂಕಾರವನ್ನ ವಾಯುದೇವರು ನಾಶ ಮಾಡ್ತಾರೆ. ಯಾವ ರೀತಿಯಾಗಿ ಅಂತ ನಮ್ಮ ವಿಜಯದಾಸರು ಒಂದು ಸುಲಾದಿಯಲ್ಲಿ ಹೇಳ್ತಾರೆ. ರತುನಾ ಸಮವೀನಾ ಸುತಗೆ ವೆಂಕಟ ಪರ್ವತ ನೆಂಬ ಬಿಧಾನ ಹಿತವಾಗಿ ಇರಲು ಗತಶ್ರವಣ ಮಾರುತ ದೇವಗೆ ಬಿಡದೆ ಪ್ರತಿವಾದಿಗಳಾಗಿ
ಯವನ್ನಂತೆ ಮಾರುತಿಪತಿ ಬೀಸಲು ಗತಿ ತಪ್ಪಿ ಉರಗಪತಿ ಪರ್ವತ ಸಹಿತ ಕ್ಷಿತಿಯೊಳಗಿ ಭರತಖಂಡದೊಳಗೆ ದ್ಯುತಿಯಾಗಿ ಪೊಳುವತ್ತ ರತಿಪತಿ ಪಿತ ಸಿರಿ ವಿಜಯ ವಿಠಲನ್ನ ನುತಿಸಿ ನಿರಂತರ ಸ್ತುತಿಸಿ ಕರವ ಮುಗಿದು. ಏನಾಗುತ್ತೆ, ಪೂರ್ವದಲ್ಲಿ ಗತಶ್ರವಣ ಅರ್ಥಾತ್ ಶೇಷದೇವರು ಮಾರುತ ದೇವಗೆ ಬಿಡದೆ ಪ್ರತಿವಾದಿಗಳಾಗೆ ಆ ಒಂದು ವಾದವಾಗುತ್ತದೆ. ವಾಯುದೇವರು ವೈಕುಂಠಕ್ಕೆ ಹೋಗುವ ಸಮಯದಲ್ಲಿ ಬಹಳ ವಿಶೇಷವಾಗಿರುವಂತಹ ವಾದ ಏನಾಗುತ್ತೆ ಅಂದರೆ, ಶೇಷದೇವರು ಹೇಳ್ತಾರೆ, ನಾನು ಪರಮಾತ್ಮನ ಹತ್ತಿರದಲ್ಲಿದ್ದೇನೆ, ಆದ್ದರಿಂದ ನಾನು ಶ್ರೇಷ್ಠ ದೂತ. ವಾಯುದೇವರು ಹೇಳ್ತಾರೆ, ಹತ್ತಿರ ಇರೋದು ಆ ಒಂದು ದೊಡ್ಡತನದ ಸಾಂಕೇತಿಕವಲ್ಲ ಅಂತ. ಅದಕ್ಕೆ ಹೇಳಲಿಕ್ಕೆ ಎರಡು ಉದಾಹರಣೆ ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಬಿಡಾಲಾಂತೂ ಸ್ಥಿತೋವಾಪಿ ಬಹಿಷ್ಠೇಭಿ ಸಮೋನಹಿ. ಅಂದ್ರೆ ಮನೆಯ ಒಳಗೆ ಬೆಕ್ಕು ಓಡಾಡುತ್ತೆ, ಮನೆಯ ಆಚೆ ಇಭ ಅರ್ಥಾತ್ ಆನೆ ಇರುತ್ತೆ. ಅದರಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಮನೆಯ ಒಳಗಿರುವಂತಹ ಬೆಕ್ಕಲ್ಲ. ಅಂದ್ರೆ ಈಗ ಲೋಕದಲ್ಲಿ ಏನಾದ್ರು ಹೇಳ್ಬೋದು, ಆದ್ರೆ ಶಾಸ್ತ್ರದ ಪ್ರಕಾರ ಬೆಕ್ಕು ಶ್ರೇಷ್ಠವಲ್ಲ. ಇಭ ಅರ್ಥಾತ್ ಆನೆಯೇ ಶ್ರೇಷ್ಠ, ಮನೆ ಆಚೆ ಇರುತ್ತೆ. ಅದೇ ರೀತಿಯಾಗಿ ಆ ವಾಯುದೇವರು ಆ ಸಮಯದಲ್ಲಿ ವೈಕುಂಠದ ಆಚೆ ಇದ್ದರು. ವೈಕುಂಠದ ಒಳಗೆ ಹತ್ತಿರದಲ್ಲಿರುವಂತಹ ಶೇಷದೇವರು ದೊಡ್ಡವರು ಹೇಗಾಗ್ತಾರೆ? ಅದೇ ರೀತಿ ರಾಜನ ಒಂದು ಆಸನದ ಮೇಲೆ ಒಬ್ಬ ಸೇವಕನಿರ್ತಾನೆ, ಆ ಮಂಚವನ್ನ ಹಾಸಲಿಕ್ಕೆ ಒಂದು ಸೇವಕನಿರ್ತಾನೆ, ಮಂಚದ ಮೇಲೆ ಕೂತಿರ್ತಾನೆ. ಆ ಮಂಚದ ಹತ್ತಿರ ಅಂದ್ರೆ ರಾಜನ ಹತ್ತಿರದಲ್ಲೇ ಇರುವಂತಹ ಆದೂತ ಶ್ರೇಷ್ಠನೋ ಅಥವಾ ರಾಜಪುತ್ರ ಶ್ರೇಷ್ಠನೋ ಅಂತ ಹೇಳಿದಾಗ ರಾಜಪುತ್ರನೇ ಶ್ರೇಷ್ಠ. ಅದೇ ರೀತಿ ವಾಯುದೇವರೇ ಶ್ರೇಷ್ಠ ಅಂತ ಅವರು ಅವರ ಮಹಿಮೆಯನ್ನು ಹೇಳ್ಕೊಳ್ತಾರೆ. ಅದನ್ನ ಒಪ್ಪದಿರುವಂತಹ ಶೇಷದೇವರ ಅಹಂಕಾರವನ್ನ ಕಳೆಯಲಿಕ್ಕೆ ಪರ್ವತ ಸಮೇತರಾಗಿರುವಂತಹ ಶೇಷದೇವರನ್ನ, ವೈಕುಂಠ ಲೋಕದಲ್ಲಿರುವಂತಹ ಶೇಷದೇವರನ್ನ ಈ ಒಂದು ಭೂಮಿಗೆ ತಂದಿರ್ತಾರೆ. ಆವಾಗ ಶೇಷದೇವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ. ವಾಯುದೇವರಲ್ಲೇ ಶರಣಾಗತರಾದಾಗ ವಾಯುದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಶ್ರೇಷ್ಠತ್ವದ ಒಂದು ಭ್ರಮೆಯಲ್ಲಿ ಬದುಕುತ್ತಿದ್ದೇವೆ, ನಾನೇ ಶ್ರೇಷ್ಠ ಭಕ್ತ ಅಂತ. ಆ ಭ್ರಮೆ ಅರ್ಥಾತ್ ಅಹಂಕಾರ, ಅದಕ್ಕೆ ಕಾರಣವಾಗಿರುವಂತಹ ಅಹಂಕಾರವನ್ನ ನಾಶ ಮಾಡಿ ನನಗೂ ಕೂಡ ವಾಯುದೇವರಲ್ಲಿ ಶರಣಾಗತರಾಗುವಂತಹ ಬುದ್ಧಿ ಕರುಣಿಸಿರಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಶೇಷಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ನಾವು ಅಂಜನಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ಅಂಜನಾದೇವಿ ದ್ವಾದಶಾಬ್ದ ವ್ರತವನ್ನು ಆಚರಿಸುತ್ತಾರೆ. ಅರ್ಥಾತ್ ಸ್ವಾಮಿ ಪುಷ್ಕರಣಿ ಸ್ನಾನ, ಪ್ರದಕ್ಷಿಣೆ ಅಶ್ವತ್ಥ ವೃಕ್ಷಕ್ಕೆ ಹಾಗೂ ವರಾಹದೇವರ ದರ್ಶನ. ಅರ್ಥಾತ್ ತಪಸ್ಸಿನಲ್ಲಿ ಆ ಒಂದು ಪರ್ವತದಲ್ಲಿರುವಂತಹ ಕಾಡಿನಲ್ಲಿ ತಪಸ್ಸನ್ನು ಮಾಡುತ್ತಾರೆ. ನಾವು ಕೂಡ ಈ ಮಾನಸಿಕವಾಗಿರುವಂತಹ ಒಂದು ಸ್ನಾನವನ್ನು ಆಚರಣೆ ಮಾಡಿ ಆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ, ವರಾಹದೇವರ ಅರ್ಥಾತ್ ಶ್ರೀನಿವಾಸನ ದರ್ಶನ, ಈ ದ್ವಾದಶಾಬ್ದ ವ್ರತವನ್ನು ಆಚರಣೆ ಮಾಡುತ್ತಿದ್ದೇವೆ. ಮುಖ್ಯವಾಗಿ ಶಾಸ್ತ್ರ ಎಂಬುವಂತಹ ವನದಲ್ಲಿ ನಾವು ಕೂಡ ತಪಸ್ಸನ್ನು ಆಚರಿಸಬೇಕು. ಆಲಾಪನೆ, ಶಾಸ್ತ್ರಾಲಾಪನೆ, ಶಾಸ್ತ್ರದ ಆಲೋಚನೆ ಎಂಬುವಂತಹ ತಪಸ್ಸನ್ನು ಆಚರಿಸಿದಾಗ ನಮಗೂ ಕೂಡ ವಾಯುದೇವರ ಅವತಾರ ಎಂಬುವಂತಹ ಫಲವೂ ಬರುತ್ತದೆ, ಅರ್ಥಾತ್ ಮಧ್ವಶಾಸ್ತ್ರದ ಜ್ಞಾನ. ಅದರಿಂದ ನಾವು ಅಂಜನಾದೇವಿ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಶಾಸ್ತ್ರ ಎಂಬುವಂತಹ ವನದಲ್ಲಿ ತಪಸ್ಸು, ಆಲೋಚನೆ ಎಂಬುವಂತಹ ತಪಸ್ಸನ್ನು ಕರುಣಿಸಿ ಅಂತ. ಅಂಜನಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ನಾವು ವೃಷಭಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ವೃಷಭಾಸುರನನ್ನು ಸಂಹಾರ ಮಾಡಿದಂತಹ ಪರಮಾತ್ಮ ತಾನು ತಪ್ಪ ಹಾದಿಯಲ್ಲಿ ನಡೆಯುತ್ತಿರುತ್ತಾನೆ. ಅವಾಗ ಪರಮಾತ್ಮ ಯುದ್ಧವನ್ನ ಮಾಡಿ ಯುದ್ಧ ಭಿಕ್ಷೆಯನ್ನ ಬೇಡುವಂತಹ ಬುದ್ಧಿಯನ್ನ ಕಟ್ಟು ಆ ಯುದ್ಧದ ಕೊನೆಯಲ್ಲಿ ವಿಶೇಷವಾಗಿ ಶರಣಾಗತನಾಗದಾಗ ಪರಮಾತ್ಮ ವಿಶೇಷವಾಗಿ ತಾನು ಅವನಿಗೆ ಅನುಗ್ರಹ ಮಾಡಿ ಈ ಪರ್ವತಕ್ಕೆ ನಿನ್ನ ಹೆಸರೇ ಬರಲಿ ಅಂತ ಹೇಳ್ತಾನೆ. ಶರಣಾಗತ ವತ್ಸಲ ಸಾರನಿಧೆ ಪರಿಪಾಲಯ ಮಾಂ ವೃಷಶೈಲಪತೆ ಅಂತ ಹಿರಿಯರು ಹೇಳ್ತಾರೆ. ಆ ಶರಣಾಗತರಾದವರಿಗೆ ವತ್ಸಲ ಸಾರನಿಧೆ, ನಿಧಿಯಂತೆ ಇರುವಂತಹ ಪರಮಾತ್ಮ ನನ್ನನ್ನು ರಕ್ಷಿಸು. ವೃಷಶೈಲಪತಿ, ವೃಷಾಭಾದ್ರಿ ವಾಸ ಪರಮಾತ್ಮ, ವೃಷಭಾಚಲ ವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ನಾವು ಗರುಡಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಇದೇ ಸ್ಥಳದಲ್ಲಿ ನಮ್ಮ ಗರುಡ ದೇವರು 2 ಕೈಯಿನಲ್ಲಿ ಅಷ್ಟೇ ಅಲ್ಲ 11 ಇಂದ್ರಿಯಗಳಿಂದ ಪರಮಾತ್ಮನನ್ನು ಹೊತ್ತುತ್ತಿದ್ದಾರೆ. ಎಂತಹ ಗರುಡ ದೇವರ ಉಪಾಸನೆ, ಇದರ ಫಲ ಏನು ಅಂತ ನಮ್ಮ ವಿಜಯದಾಸರೇ ಹೇಳ್ತಾರೆ ಸುಲಾದಿಯಲ್ಲಿ. ಕುಂಡಲಿ ಈ ಪರಿ ಕೊಂಡಾಡಿ ದೈನ್ಯದಲ್ಲಿ ದಂಡ ಪ್ರಣಾಮದಿಂದ ಅಂಡಜ ಗಮನನ್ನ ತಂಡದ ಭಕುತಿ ಖಂಡವಾಗದಂತೆ ಪುಂಡರೀಕಾಕ್ಷನು ಕಂಡು ವೇಗದಲ್ಲಿ ಅಂಡಲೀಯದಂತೆ ವಿಜಯ ವಿಠಲ ತನ್ನ ತೊಂಡಗೆ ವರವ ಮುಕ್ಕೊಂಡು ಪಾಲಿಸಿದ. ಗರುಡದೇವರ ಚಿಂತನೆ ಅರ್ಥಾತ್ ಗರುಡದೇವರು ಕೊಟ್ಟಂತಹ ಸಂದೇಶ 11 ಇಂದ್ರಿಯದಿಂದ ಪರಮಾತ್ಮನ ಸೇವೆ ಮಾಡಿಕೊಳ್ಳಬೇಕು. ಈ ತತ್ವದ ಚಿಂತನೆಯ ಫಲ ಏನು ಅಂತ ಹೇಳ್ತಾರೆ. ಅಂಡಜಗಮನನ್ನ ತಂಡದ ಭಕ್ತಿ ಕಂಡಭಾಗದಂತೆ ಪುಂಡರೀಕಾಕ್ಷನು ಕಂಡು ವೇಗದಲ್ಲಿ. ಯಾಕೆಂದ್ರೆ ವಿಜಯ ಸಾರಥಿಯಾಗಿರುವಂತಹ ಪರಮಾತ್ಮ ಗರುಡ ಸಾರಥಿ ಅಂತ ನಾವು ಪರಮಾತ್ಮನನ್ನ ನಾವು ಧ್ಯಾನ ಮಾಡಿದಾಗ ಬರುವಂತಹ ಫಲ ಏನು ಅಂದ್ರೆ ಪರಮಾತ್ಮ ವೇಗದಲ್ಲಿ ಬಂದು ನಮ್ಮನ್ನ ರಕ್ಷಿಸ್ತಾನೆ. ಯಾಕಂದ್ರೆ ಗರುಡ ದೇವರು ವೇಗವಾಗಿ ಬರೋರು. ಅದೇ ರೀತಿಯಾಗಿ ಗರುಡ ದೇವರು ಹೇಗೆ ಪರಮಾತ್ಮನನ್ನ ಸೇವೆ ಮಾಡ್ತಿದ್ದಾರೆ ಅಂತ ನಾವು ಚಿಂತನೆ ಮಾಡಿದಾಗ
ನಾವು ಕೂಡ ನಮ್ಮ ದೇಹದಲ್ಲಿರುವಂತಹ ಪರಮಾತ್ಮನ ದರ್ಶನಕ್ಕೆ ಪುಂಡರೀಕಾಕ್ಷ ಹೃತ್ಪುಂಡರೀಕದಲ್ಲಿರುವಂತಹ ಪರಮಾತ್ಮನ ದರ್ಶನ ಬೇಗವಾಗಿ ಆಗುತ್ತದೆ. ಆದ್ದರಿಂದ ಆ ಗರುಡ ಸಾರಥಿಯಾಗಿರುವಂತಹ ಪರಮಾತ್ಮನನ್ನು ನಾವು ಗರುಡ ಧ್ವಜನಾಗಿರುವಂತಹ ಪರಮಾತ್ಮನನ್ನು ನಾವು ಧ್ಯಾನ ಮಾಡಿಕೊಳ್ಳಬೇಕು. ವೇಗವಾಗಿ ಪರಮಾತ್ಮ ನಮ್ಮೊಂದಿಗೆ ಬಂದು ನನ್ನ ಸೇವೆಯನ್ನು ಕೊಡಿಸ್ತಾನೆ. ಅದೇ ರೀತಿಯಾಗಿ ನಾವು ಕೂಡ ಗರುಡ ದೇವರಂತೆ 11 ಇಂದ್ರಿಯಗಳಿಂದ ಯಥಾಮತಿ ಪರಮಾತ್ಮನ ಧ್ಯಾನ ಮಾಡಿಕೊಳ್ಳಬೇಕು. ಅದರಿಂದ ಗರುಡ ದೇವರಲ್ಲಿ, ವಾಯುದೇವರಲ್ಲಿ, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದಾಸತ್ವದ ಭಾವ, 11 ಇಂದ್ರಿಯಗಳಿಂದ ನಿನ್ನ ಸೇವೆ ಕರುಣಿಸೋ. ಗರುಡಾಚಲವಾಸ ಗೋವಿಂದ ಗೋವಿಂದ. ಮುಂದೆ ವಿಶೇಷವಾಗಿ ಆನಂದಾದ್ರಿ ಪರ್ವತವನ್ನು ಏರುತ್ತಿದ್ದೇವೆ. ಆನಂದಪ್ರದವಾಗಿರುವಂತಹ ಪರಮಾತ್ಮ ಸಚ್ಚಿದಾನಂದ ಸ್ವರೂಪ. ಆದ್ದರಿಂದ ನಮ್ಮ ಸ್ವರೂಪಾನಂದದ ಅನುಭವವನ್ನು ಕೊಡುವಂತಹ ಪರಮಾತ್ಮ. ಆ ಒಂದು ಆನಂದ ನಮಗೆ ಬರಬೇಕಾದ್ರೆ ಆತನ ದರ್ಶನ ಆಗಬೇಕು. ಆತನ ದರ್ಶನ ಆಗಬೇಕಾದ್ರೆ ನಾವು ಕೂಡ ವ್ಯಾಪ್ತೋಪಾಸನೆಯನ್ನು ನಾವು ಆಚರಿಸಬೇಕು. ಯಾವ ರೀತಿಯಾಗಿ ಅಂದರೆ ಜಲಕಾಷ್ಠ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾಪ್ತನೆಂದರಿತವಗೆ ಆನಂದ ಆನಂದ ಮತ್ತೇ ಪರಮಾನಂದ ಅಂತ ವಿಜಯದಾಸರು ಹೇಳ್ತಾರೆ. ವಿಶೇಷವಾಗಿ ಜಲ ನೀರಿನಲ್ಲಿ, ಕಾಷ್ಠ ಮರದ ಪದಾರ್ಥದಲ್ಲಿ, ಶೈಲ ಶಿಲೆಯ ಪದಾರ್ಥದಲ್ಲಿ, ಗಗನ ಆಕಾಶದಲ್ಲಿ, ನೆಲದಲ್ಲಿ, ಪಾವಕ ಅಗ್ನಿಯಲ್ಲಿ, ವಾಯುವಿನಲ್ಲಿ, ತರು ಅಂದರೆ ಮತ್ತೆ ಮರದ ಪದಾರ್ಥದಲ್ಲಿ, ವಿಶೇಷವಾಗಿ ಫಲ ಪುಷ್ಪ ಬಳ್ಳಿ ಇತ್ಯಾದಿಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ನನ್ನ ದೇಹದಲ್ಲಿರುವಂತಹ ಪರಮಾತ್ಮ ನೀರಿನಿಂದ ಉತ್ಪಾದಕವಾಗಿರುವಂತಹ ವಸ್ತುಗಳಲ್ಲಿ ಅಬ್ಜಾರೂಪದಲ್ಲಿ, ಭೂಮಿಯಿಂದ ಉತ್ಪಾದಕವಾಗಿರುವಂತಹ ವಸ್ತುಗಳಲ್ಲಿ ವಿಶೇಷವಾಗಿ ಗೋಜಾರೂಪದಲ್ಲಿ, ಪರ್ವತದಿಂದ ಬಂದಿರುವಂತಹ ಪದಾರ್ಥದಲ್ಲಿ ಅದ್ರಿಜನಾಮಕನಾಗಿ, ಇವೆಲ್ಲ ಅದಕ್ಕೆ ಹರಿಕತಾಮ್ರದ ಸಾರಾದಿಗಳನ್ನ ನಾವು ಓದಿಕೊಂಡು ಮತ್ತೆ ಪರಮಾತ್ಮನ ಧ್ಯಾನಕ್ಕೆ ತಯಾರಾಗಬೇಕು. ಇವೆಲ್ಲ ತತ್ವಚಿಂತನೆಗಳು. ಅಂದ್ರೆ ವಿಜಯದಾಸ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಜಗನ್ನಾಥದಾಸರು ವಿಸ್ತಾರಗೊಳಿಸಿ ಯಾವ ಪದಾರ್ಥದಲ್ಲಿ ಯಾವ ರೀತಿಯಾಗಿ ಪರಮಾತ್ಮನನ್ನ ಕಾಣಬೇಕು ಹಾಗೂ ಆ ಪರಮಾತ್ಮ ನನ್ನ ದೇಹದಲ್ಲಿ ಇದ್ದಾನೆ ಎಂಬುವಂತಹ ಮುಖ್ಯ ಚಿಂತನೆ ಈ ಗ್ರಂಥಗಳಲ್ಲಿ ಬರುವಂತಹದ್ದು. ಅದರಿಂದ ಪರಮಾತ್ಮನಲ್ಲಿ ಈ ಒಂದು ವ್ಯಾಪ್ತೋಪಾಸನೆ ಎಂಬುವಂತಹ ಆ ಒಂದು ಕ್ರಿಯೆಯನ್ನ ಮಾಡಿಸಿದಾಗ ನಮಗೆ ಆ ಒಂದು ಆನಂದ ಬರುತ್ತದೆ. ಆ ಆನಂದದಿಂದ ನಾವು ಕೂಡ ಸಾಧನೆಯನ್ನು ಮಾಡಿಕೊಂಡು ಮುಖ್ಯವಾಗಿ ಮೋಕ್ಷಾನಂದದ ಅನುಭವ ಪಡೆದುಕೊಳ್ಳುವರಾಗುತ್ತೇವೆ. ಆ ರೀತಿಯಾಗಿ ನಾವು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆನಂದಾಚಲವಾಸ ಗೋವಿಂದ ಗೋವಿಂದ. ಮುಂದೆ ನಾವು ನಾರಾಯಣಾದ್ರಿ ಪರ್ವತಾದಿಗಳನ್ನು ಏರುತ್ತಿದ್ದೇವೆ. ಅಲ್ಲಿ ಕಾಣಿಸುವಂತಹದ್ದು ಬೇಡಿ ಆಂಜನೇಯ. ಆ ಆಂಜನೇಯನ ಪ್ರಭುವೇ ನಮ್ಮ ಶ್ರೀನಿವಾಸ. ಆ ಶ್ರೀನಿವಾಸ ಎಂಬುವಂತಹ ನಮ್ಮ ಶ್ರೀನಿವಾಸಾಭಿನ್ನನಾಗಿರುವಂತಹ ಬಿಂಬನ ದರ್ಶನ, ಬಿಂಬಾಭಿನ್ನ ಶ್ರೀನಿವಾಸ ಆ ರಾಮದೇವರ ದರ್ಶನಾರ್ಥವಾಗಿ ನಾವು ಹೋಗುತ್ತಿದ್ದೇವೆ. ಅವರ ಸೇವೆ ನನಗೆ ವಿಶೇಷವಾಗಿ ಕರುಣಿಸು ಅಂತ ಹೇಳಿದಾಗ ಆ ಬೇಡಿ ಆಂಜನೇಯನ ದರ್ಶನವನ್ನ, ಅವರ ಅನುಗ್ರಹವನ್ನ ಪಡೆದುಕೊಂಡು ಮತ್ತೆ ಬೆಟ್ಟವನ್ನು ಏರುತ್ತಿದ್ದೇವೆ. ದಿವ್ಯವಾಗಿರುವಂತಹ ಪರ್ವತ, 4 ಮಾಡಬೀದಿಗಳ ಪ್ರದಕ್ಷಿಣೆ ಬಂದಿದ್ದೇವೆ. ಧರ್ಮಾರ್ಥ ಕಾಮಮೋಕ್ಷಗಳಿಗೆ ಸಾಂಕೇತಿಕವಾಗಿರುವಂತಹದ್ದು. ಪೂರ್ವ ಬೀದಿಗೆ ಬಂದು ವಿಶೇಷವಾಗಿ ಅದು ಮೋಕ್ಷಕ್ಕೆ ಸದೃಶವಾಗಿರುವಂತಹದ್ದು. ಅಲ್ಲಿ ಇರುವಂತಹ ಸಮಯ ಪುಷ್ಕರಣಿ ಸ್ನಾನವನ್ನ ಕಲ್ಪಪುರಸ್ಸರವಾಗಿ ನಾವು ಈಗಾಗಲೇ ಮಾಡಿದ್ದೇವೆ. ಸರಸ್ವತಿ ನದಿ ಸ್ನಾನ, ಸುಷುಮ್ನಾ ನಾಡಿಯ ಚಿಂತನೆಯ ಮೂಲಕವಾಗಿ ಮತ್ತೆ ಈ ಸರಸ್ವತಿ ನದಿಯ ಸ್ನಾನವನ್ನು ನಾವು ಮಾಡುತ್ತಿದ್ದೇವೆ ಸ್ವಾಮಿ ಪುಷ್ಕರಣಿಯಲ್ಲಿ. ಅಲ್ಲಿರುವಂತಹ ವ್ಯಾಸರಾಜರ ಆಹ್ನಿಕ ಮಂಟಪಕ್ಕೆ ವಿಶೇಷವಾಗಿ ನಮಸ್ಕರಿಸಿ ಪಕ್ಕದಲ್ಲಿ ಇರುವಂತಹ ಭುವರಾಹದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಲೌಕಿಕದ ಆಸೆ ಎಂಬುವಂತಹ ಹಿರಣ್ಯಾಕ್ಷ ನಮ್ಮಲ್ಲೂ ಕೂಡ ಸನ್ನಿಹಿತನಾಗಿದ್ದಾನೆ. ಆ ದೈತ್ಯನ ಸಂಹಾರ, ನಮ್ಮ ಲೌಕಿಕದ ಆಸೆ ಸಂಹಾರ ಮಾಡಲಿ ಅಂತ ಭುವರಾಹನಲ್ಲಿ ಪ್ರಾರ್ಥಿಸಿ ನಾವು ಮುಖ್ಯದ್ವಾರದ ಮೂಲಕವಾಗಿ ಪರಮಾತ್ಮನ ದರ್ಶನಾರ್ಥವಾಗಿ ದೇವಸ್ಥಾನವನ್ನು ಪ್ರವೇಶಿಸುತ್ತಿದ್ದೇವೆ. ನಮಗೆ ಹಿತ್ತಾಳೆ ಬಾಗಿಲನ್ನು ನಾವು ಈಗ ದಾಟುತ್ತಿದ್ದೇವೆ. ಅದು ಸ್ಥೂಲ ದೇಹದ ಪ್ರತಿರೂಪದಂತಿರುವಂತಹದ್ದು ಹಾಗೂ ಮನಸ್ಸು ಬುದ್ಧಿಗೆ ಪ್ರತಿರೂಪದಂತಿರುವ ಧ್ವಜಸ್ತಂಭ ಬಲಿಪೀಠವನ್ನು ದಾಟಿ ಮುಂದೆ ಅನಿರುದ್ಧ ದೇಹದ ಪ್ರತಿರೂಪದಂತಿರುವ ಬೆಳ್ಳಿ ಬಾಗಿಲನ್ನು ದಾಟುತ್ತಿದ್ದೇವೆ. ಮುಂದೆ ಲಿಂಗ ದೇಹದ ಪ್ರತಿರೂಪದಂತಿರುವ ಬಂಗಾರದ ಬಾಗಿಲನ್ನು ದಾಟಿ ನಮಗೆ ಕಾಣಿಸುವಂತಹದ್ದು 3 ಆವರಣಗಳು. ತಮೋಗುಣದ ಪ್ರತಿರೂಪದಂತಿರುವ ಮೊದಲನೇ ಆವರಣವನ್ನು ದಾಟಿ ರಜೋಗುಣದ ಪ್ರತಿರೂಪದಂತಿರುವ 2ನೇ ಆವರಣವನ್ನು ದಾಟುತ್ತಿದ್ದೇವೆ. ಹಾಗೂ ಸತ್ವಗುಣದ ಪ್ರತಿರೂಪದಂತಿರುವ 3ನೇ ಆವರಣವನ್ನು ದಾಟಿ ನಮಗೆ ಮುಂದೆ ಕಾಣಿಸುವಂತಹ ದೃಶ್ಯವೇ ಗರ್ಭಗುಡಿ, ಸ್ವರೂಪ ದೇಹದ ಪ್ರತಿರೂಪದಂತಿರುವಂತಹದ್ದು. ಅದರೊಳಗೆ ನಮಗೆ ಕಾಣಿಸುವಂತಹದ್ದು 11 ಅಡಿ ಎತ್ತರದ ಶಿಲಾಮಯ ಪ್ರತಿಮೆ. ಸಾಕ್ಷಾತ್ ನನ್ನ ಬಿಂಬಾಭಿನ್ನನಾಗಿರುವಂತಹ ಶ್ರೀನಿವಾಸನೇ ಈ ಶಿಲಾಮಯ ಪ್ರತಿಮೆಯಲ್ಲಿ ಬಂದು ಸನ್ನಿಹಿತನಾಗಿದ್ದಾನೆ. ದೃಢವಾಗಿ ನಾವು ಚಿಂತಿಸಬೇಕು, ನಮ್ಮ ಕಣ್ಣು ಎದುರಿಗೆ ಕಾಣಿಸಬೇಕು. 11 ಅಡಿ ಎತ್ತರದ ಪರಮಾತ್ಮ, ಅದ್ಭುತವಾದ ರೂಪ. ಆ ಪರಮಾತ್ಮ ಹೇಗಿದ್ದಾನೆ ಅಂತ ನಮ್ಮ ವಿಜಯದಾಸರು ಹೇಳ್ತಾರೆ. ರನ್ನ ಮುಕುಟ ಕುಂಡಲ ಕರ್ಣಲೊಸಲ ನಾಮ, ತನ್ನ ನಾಮದ ಮೇಲೆ ವಿಶೇಷವಾಗಿರುವಂತಹ ನಾಮ, ಬಣ್ಣಿಸಲಾರದು ಮುಖನಯನ ನಾಸನ ವದನ, ಅವನ ಮುಖದ ಮಹಿಮೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ವಿಶೇಷವಾಗಿರುವಂತಹ ಕನ್ಯೆ ಕಪೋಲ ಸುಲಿಪಲ್ಲು ಸುಧಾಸುರಿಯು, ಚಿನ್ನದ ಸಾರಿಗೆ ನಾನಾಹಾರ ಕೌಸ್ತುಭ, ಸನ್ನಿಭರವಿಯನ್ನು ಕೊರಳ ತ್ರಿವಳಿ ಕಾಂತಿ, ತನ್ನ ಕೊರಳಿನ ಮೇಲೆ 3 ರೇಖೆಗಳೇ ಉಳ್ಳವನಾಗಿದ್ದಾನೆ. ತಾನು ವಿಶೇಷವಾಗಿರುವಂತಹ ಚಿನ್ನದ ಸರಗಳನ್ನು ಧಾರಣೆ ಮಾಡಿದ್ದಾನೆ. ಕನ್ಯೆ ಲಕುಮಿ ಇಪ್ಪ ಉರ, ತನ್ನ ಉರಸ್ಸಿನಲ್ಲಿ ವಿಶೇಷವಾಗಿ ಲಕ್ಷ್ಮೀ ವಾಸಲಾಗಿದ್ದಾಳೆ ಶ್ರೀವತ್ಸ ವಕ್ಷೆಯಲ್ಲಿ.
ಚತುರ್ಭುಜ ಬಾಹು, ಉನ್ನತ ಕೇಯೂರ, ಹಸ್ತಕಂಕಣಗಳು, 4 ಕೈಗಳು, ಚಕ್ರ ಶಂಖಾದಿಗಳನ್ನು ಧಾರಣೆ ಮಾಡಿದ್ದಾನೆ. ಹಾಗೂ ವಿಶೇಷವಾಗಿ ಅಭಯಹಸ್ತ ಹಾಗೂ ತನ್ನ ಕಟಿಯ ಮೇಲೆ ಒಂದು ಹಸ್ತವನ್ನು ಇಟ್ಟಿದ್ದಾನೆ. 12 ಲೋಕ ಉಳ್ಳ ಉದರ, 14 ಲೋಕ ಉಳ್ಳಂತಹ ಪರಮಾತ್ಮನ ಉದರ. ವಿಶೇಷವಾಗಿ ಅದರೊಳಗೆ ನಾವು ಏನು ಚಿಂತಿಸಬೇಕು ಅಂದ್ರೆ, ವಿಶೇಷವಾಗಿ ಒಂದು ಬಾಳೆ ಎಲೆಯಷ್ಟೇ ಸಣ್ಣದಾಗಿರುವಂತಹದ್ದು, ಅದರ ಗಾತ್ರ ಬಹಳ ಸಣ್ಣದು, ಆದರೂ ಕೂಡ 14 ಲೋಕಗಳು ತುಂಬಿರುವಂತಹ ಉದರ. ಪನ್ನಂಗನ ಕಾಯ ಸೋಲಿಸುವ ಕಟಿಸೂತ್ರ, ತನ್ನ ಕಟಿಸೂತ್ರ ಹೇಗಿದೆ ಅಂದ್ರೆ ಶೇಷದೇವರ ಕಾಯಕ್ಕಿಂತ, ಶೇಷದೇವರ ದೇಹಕ್ಕಿಂತ ಅತ್ಯಂತ ಸುಂದರವಾಗಿರುವಂತಹದ್ದು. ಗಣ್ಯ ಗಣ್ಣದ ಪೀತಾಂಬರ, ವಿಶೇಷವಾದ ಪೀತಾಂಬರ. ಪಾವನ್ನ ಜಾನುಜಂಘೆ, ಜಾನುಜಂಘೆಗಳನ್ನು ವಿಶೇಷವಾಗಿ ಲಕ್ಷ್ಮೀದೇವಿ ಇತ್ಯಾದಿ ದೇವತೆಗಳು ಬಂದು ಸೇವೆ ಮಾಡುತ್ತಿದ್ದಾರೆ. ಪರಡು ಪಾದಾಂಗುಳಿ, ತಾನು ತನ್ನ ಕಾಲಿನ ಮೇಲೆ ಗೆಜ್ಜೆಯನ್ನು ಧಾರಣೆ ಮಾಡಿದ್ದಾರೆ. ಹೇಗಿದೆ ಅಂದ್ರೆ ಮಂಜುಳ ಹಂಸ ಪಕ್ಷಿಗಳು ಮಾಡುವಂತಹ ಏನು ಧ್ವನಿ ಇದೆ, ಆ ಧ್ವನಿಯನ್ನ ಅದಕ್ಕಿಂತ ಅನಂತಪಟ್ಟು ಸುಂದರವಾಗಿರುವಂತಹ ಧ್ವನಿ ಮಾಡುವಂತಹ ಕಾಲ್ಗೆಜ್ಜೆಗಳು ಪರಮಾತ್ಮನದ್ದು. ಧ್ವಜ ವಜ್ರಾಂಕುಶ ರೇಖಾಂಕಿತವಾಗಿರುವಂತಹ ಪರಮಾತ್ಮನ ಪಾದವನ್ನು ವಿಶೇಷವಾಗಿ ನಾವು ನೋಡುತ್ತಿದ್ದೇವೆ. ಎಂತಹ ಪಾದಗಳು ಅಂದ್ರೆ, ಮುಕ್ತರಿಂದ ಪೂಜೆ ಗೊಂಬ ಚರಣ, ವೀರಕ್ತಾರ ಮನದಲ್ಲಿ ನಿಂದಿಹ್ಯ ಚರಣ, ಸೂರಕ್ತಾವರ್ಣ ನಖದಂದಲ್ಲೂ ಒಪ್ಪುವ ಚರಣ, ಭಕ್ತಿಗೆ ಒಲಿದೊಲಿದು ಭಾಗ್ಯ ಕೊಡುವ ಚರಣ, ಭಕ್ತವತ್ಸಲನೆಂಬೋ ಮಹಾಪ್ರತಾಪ ಚರಣ, ವ್ಯಕ್ತವಾಗಿ ಲೋಕ ಪೂರ್ಣವಾದಾದಿ ಚರಣ, ಉಕ್ತಿಗೆ ಮೈದೋರದ ಉನ್ನತೋನ್ನತ ಚರಣ. ಉಕ್ತಿಗೆ ಮೈದೋರದ ಉನ್ನತೋನ್ನತ ಚರಣ, ಏನು ಹೇಳಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮ ಚರಣಗಳಿಗೆ. ಶಕ್ತಿಪ್ರದವಾದ ಜ್ಞಾನಾನಂದ ಚರಣ, ತ್ಯಕ್ತ ವೈದಿಕ ಸಿದ್ಧ ಸುಆರ ಸುಂದರ ಚರಣ, ಭಕ್ತಿಭೂಷಣವಿತ್ತು ಪಾಲಿಸುವ ಚರಣ, ಶಕ್ತಿ ಉದರದಲ್ಲಿ ಅಂಕಿತವಾದ ಚರಣ, ಸಿಕ್ತೋದಕ ಧರಿಸಿ ಸಿರದಲ್ಲಿ ಪೊಳೆವ ಚರಣ, ಮುಕ್ತಿ ಕೊಡುತಿಪ್ಪ ಮದನ ಲಾವಣ್ಯ ಚರಣ, ನಕ್ತೇಶಾನಂದದಲ್ಲಿ ಥಳಥಳಿಸುವ ಚರಣ, ಮುಕ್ತಾಭರಣ ರಂಗ ವಿಜಯ ವಿಠಲರೇಯ, ಮುಕ್ತಗಿರಿಯ ವೆಂಕಟನ ಶ್ರೀನಿವಾಸನ ಚರಣ. ಅದ್ಭುತವಾಗಿರುವಂತಹ ಪರಮ ಚರಣಗಳು ಪರಮಾತ್ಮನದ್ದು, ದಿವ್ಯವಾಗಿರುವಂತಹ ಚರಣ. ಆ ಚರಣದ ಸೇವೆಯನ್ನ ಮಾಡುವ ಒಂದು ಪ್ರಯತ್ನವನ್ನ ವಿಶೇಷವಾಗಿ ಮಾಡಿಕೊಳ್ಳೋಣ. ಜ್ಞಾನಿಗಳು, ಅನೇಕ ಜ್ಞಾನಿಗಳು ಮಾನಸ ಪೂಜೆ, ಸುಲಭ ಪೂಜಾದಿ ಪ್ರಕರಣಗಳಲ್ಲಿ ಹೇಳ್ತಾರೆ. ಯಾವ ರೀತಿಯಾಗಿ ಅಂದ್ರೆ, ವಿಶೇಷವಾಗಿ ಪರಮಾತ್ಮನ ಸೇವೆ ನಾವು ಮಾಡಿಕೊಳ್ಳಬೇಕಾದ್ರೆ ಒಂದು ವಿಶೇಷವಾದ ಒಂದು ಮಂದಿರ ಬೇಕಲ್ವಾ. ವಿಶೇಷವಾಗಿ ನಮ್ಮ ದೇಹವೇ ಮಂದಿರ, ತತ್ರ ಶರೀರಮೇವ ದೇವ ಮಂದಿರಂ. ಹೃದಯ ಸರೋಜ, ನಮ್ಮ ಹೃತ್ಕಮಲವೇ ಪರಮಾತ್ಮನಿಗೆ ಮಂಟಪ. ಆ ಪ್ರತಿಮೆ ಏನು ಅಂದ್ರೆ ನಮ್ಮ ಜೀವಸ್ವರೂಪ, ಬಿಂಬಾಭಿನ್ನನಾಗಿರುವಂತಹ ಶ್ರೀನಿವಾಸನೇ ಪ್ರತಿಮಾ. ಅಲ್ಲಿ ಸನ್ನಿಹಿತನಾಗಿರುವಂತಹ ಶ್ರೀನಿವಾಸನ ಅಖಂಡ ಸ್ಮೃತಿ, ಆ ಪರಮಾತ್ಮನ ಸ್ಮೃತಿಯೇ ವಿಶೇಷವಾಗಿರುವಂತಹ ಧ್ಯಾನ. ಅದಕ್ಕೆ ಅಭಿಮಾನಿ ರುದ್ರದೇವರು ವಿಶೇಷವಾಗಿ ಅಂತ ನಮ್ಮ ಇದು ಚತುರ್ದಶಿಯಲ್ಲಿ ಬರುವಂತಹ ವಿಶೇಷವಾದ ಸುಲಭ ಪೂಜಾ ಪ್ರಕರಣ. ಸಂಕ್ಷಿಪ್ತವಾಗಿ ನಾವು ಪರಮಾತ್ಮನ ಪೂಜೆ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರುವಂತಹ ಚಿಂತನೆ, ವಿಶೇಷವಾಗಿ ಪರಮಾತ್ಮನಿಗೆ ಆಸನವನ್ನು ಕರುಣಿಸಬೇಕು, ಕೊಡಬೇಕು ನಮ್ಮ ಯೋಗ್ಯತಾನುಸಾರ. ಆ ಆಸನ ಏನು ಅಂದ್ರೆ ಅವಾಂತರ ಅವಕಾಶ, ನಮ್ಮ ಹೃತ್ಕಮಲದಲ್ಲಿರುವಂತಹದ್ದು. ಅದಕ್ಕೆ ವಿಶೇಷವಾಗಿ ಉಮಾದೇವಿ ಅಭಿಮಾನಿ, ಅದನ್ನು ವಿಶೇಷವಾಗಿ ಪರಮಾತ್ಮನಿಗೆ ಸಮರ್ಪಿಸುತ್ತಿದ್ದೇವೆ. ಪರಮಾತ್ಮನಿಗೆ ಸ್ನಾನವನ್ನ ಮಾಡಿಸಿಕೊಳ್ಳಬೇಕು. ನಾವು ಯಾವ ರೀತಿಯಾದ ಸ್ನಾನ ಮಾಡಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಭಾರತ್ಯಭಿಮನ್ಯಮಾನ ಶ್ರದ್ಧೇವ ನದಿ, ಅಗ್ನ್ಯಭಿಮನ್ಯಮಾನಂ ಚಿತ್ತಮೇವ ಜಲಂ, ಚಿತ್ತೇನ ವಿಚಯೀಕರಣಮೇವ ಸ್ನಾನಂ. ನಮ್ಮ ಶ್ರದ್ಧೆ ಎಂಬುವಂತಹದ್ದು, ಭಾರತೀ ದೇವಿ ನಮ್ಮ ಶ್ರದ್ಧೆಗೆ ಅಭಿಮಾನಿ, ಅದೇ ವಿಶೇಷವಾಗಿರುವಂತಹ ನದಿ ಅಂತ ಚಿಂತಿಸಬೇಕು. ಅದೇ ರೀತಿಯಾಗಿ ನಮ್ಮ ಚಿತ್ತಕ್ಕೆ ಅಭಿಮಾನಿ ಅಗ್ನಿದೇವರು. ಚಿತ್ತದಿಂದ ವಿಷಯೀಕರಿಸೋದು, ಒಂದು ಚಿತ್ತದಿಂದ ನಮ್ಮ ಒಂದು ವಿಷಯವನ್ನು ಅರ್ಥೈಸಿಕೊಳ್ತೀವಲ್ವಾ, ಅದೇ ವಿಶೇಷವಾಗಿರುವಂತಹ ಸ್ನಾನ ಪರಮಾತ್ಮ ಅಂತ ನಾವು ವಿಶೇಷವಾಗಿ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಇಂದ್ರ ದೇವರಿಂದ ಅಭಿಮನ್ಯವಾಗಿರುವಂತಹದ್ದು ಚಂಚಲ ಪ್ರತಿಮಾ ರೂಪಂ ಅಂತರಂ ತೇಜೋದೀಪಂ. ವಿಶೇಷವಾಗಿ ಚಂಚಲ ಪ್ರತಿಮೆ ಆಗಿರುವಂತಹ ಒಂದು ಚಂಚಲ ಪ್ರತಿಮೆ ಆಗಿರುವಂತಹ ರೂಪ ಏನಿದೆಯೋ ಆಂತರ, ಅದು ವಿಶೇಷವಾಗಿರುವಂತಹ ಪರಮಾತ್ಮನಿಗೆ ತೇಜೋದೀಪ. ಪರಮಾತ್ಮನಿಗೆ ವಿಶೇಷವಾಗಿ ಅರ್ಚನೆ ಮಾಡಿಕೊಳ್ಳಬೇಕು. ಸುಮನೋವೃತ್ತಿಗಳೇ ಸುಮನ ಅಂತ ಏನು ಹೇಳುತ್ತಾರೋ ಜಗನ್ನಾಥದಾಸರು, ವಿಶೇಷವಾಗಿ 8 ಪುಷ್ಪಗಳು ಪರಮಾತ್ಮನಿಗೆ ಅರ್ಪಿಸಬೇಕು. ಅದರಲ್ಲಿ ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಜ್ಞಾನಂ ಪುಷ್ಪಂ, ತಪಃ ಪುಷ್ಪಂ, ಧ್ಯಾನ ಪುಷ್ಪಂ, ತಥೈವ ಚ ಸತ್ಯಂ ಚೈವಾಷ್ಟಮಂ ಪುಷ್ಪಂ, ವಿಷ್ಣೋ ಪ್ರೀತಿಕರ ಸದಾ. ಅಹಿಂಸಾ, ಇಂದ್ರಿಯ ನಿಗ್ರಹ, ಸರ್ವಭೂತಗಳಲ್ಲಿ ದಯಾ, ಕ್ಷಮ ವಿಶೇಷವಾಗಿ, ಜ್ಞಾನ, ಧ್ಯಾನ ಪರಮಾತ್ಮನದ್ದು, ಹಾಗೂ ಸತ್ಯ ಎಂಬುವಂತಹ 8 ಪುಷ್ಪಗಳು ಪರಮಾತ್ಮನಿಗೆ ವಿಶೇಷವಾಗಿ ನಾವು ಅರ್ಪಿಸುತ್ತಿದ್ದೇವೆ. ಅಂತಹ ವಿಶೇಷವಾದ ಪುಷ್ಪಗಳನ್ನು ಅರ್ಪಿಸಿ ಪರಮಾತ್ಮನ ನೈವೇದ್ಯ ಮಾಡಿಕೊಳ್ಳಬೇಕಲ್ವಾ. ನೈವೇದ್ಯ ಅಂದರೆ ಏನು ಅಂತ ವಿಷ್ಣು ತೀರ್ಥರು ವಿಶೇಷವಾಗಿ ಹೇಳ್ತಾರೆ.
ಅನಿರುದ್ಧ ಎಂಬುವಂತಹ ದೇವತೆ ಯಾರು ತತ್ವಾಭಿಮಾನಿ ದೇವತೆ, ಅವರಿಂದ ಅಭಿಮನ್ಯವಾಗಿರುವಂತಹ ಜ್ಞಾನಜನ್ಯ ರತಿ ವಿಶೇಷವಾಗಿರುವಂತಹ ಅನ್ನ ಪರಮಾತ್ಮನಿಗೆ. ನಾನು ಏನು ಜ್ಞಾನವನ್ನು ಪಡೆದುಕೊಂಡಿದ್ದೇನೋ ಆ ಜ್ಞಾನದಿಂದ ಯಾವ ರತಿ ಬಂದಿದೆಯೋ ಅದು ವಿಶೇಷವಾಗಿ ಆ ಆನಂದ ಏನು ಬಂದಿದೆಯೋ ಪರಮಾತ್ಮ ಅದೇ ನಿನಗೆ ಅನ್ನ. ಅದೇ ರೀತಿಯಾಗಿ ಲೋಕದ ಮೇಲೆ ಯಾವ ವಿರಕ್ತಿ ಬಂದಿದೆಯೋ ಅದು ವಿಶೇಷವಾಗಿ ಅಹಂಕಾರಕ ಪ್ರಾಣದೇವರಿಂದ ಅಭಿಮನ್ಯವಾಗಿರುವಂತಹದ್ದು, ಅದು ನಿನಗೆ ಜಲ ಅಂತ ನಾವು ಸಮರ್ಪಿಸಬೇಕು. ಆದ್ದರಿಂದ ನಾನು ಜ್ಞಾನದಿಂದ ಬಂದಿರುವಂತಹ ರತಿ ನಿನಗೆ ಅನ್ನ, ಅದರ ಮೂಲಕವಾಗಿ ಲೋಕದ ಮೇಲೆ ಏನು ವಿರಕ್ತಿ ಬಂದಿದೆಯೋ ಅದು ನಿನಗೆ ನೀರು ಅಂತ ನಾವು ವಿಶೇಷವಾಗಿ ಸಮರ್ಪಿಸಿ, ಆ ಸ್ವರೂಪದಲ್ಲಿ ಒಂದು ಏನು ರತಿ ಬಂದಿದೆಯೋ ಅದು ಮುಖ್ಯ ಪ್ರಾಣ ದೇವರಿಂದ ಅಭಿಮನ್ಯವಾಗಿರುವಂತಹದ್ದು, ಅದು ಪರಮಾತ್ಮನಿಗೆ ಸುವರ್ಣ ಪುಷ್ಪ ಅಂತ ಚಿಂತಿಸಿ ಆ ಪರಮಾತ್ಮನ ಪೂಜೆಯನ್ನು ನಾವು ಮಾಡಿಕೊಳ್ಳುವರಾಗಿದ್ದೇವೆ. ಕೊನೆಯದಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಇಂತಹ ಪರಮಾತ್ಮ ಅಂದ್ರೆ ನಿರ್ದೋಷನಾಗಿರುವಂತಹ ಪೂರ್ಣ ಜ್ಞಾನ ಪೂರ್ಣಾನಂದ ಸ್ವರೂಪನಾಗಿರುವಂತಹ ನಮ್ಮ ಸ್ವಾಮಿ. ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರ್ಣವೇ ಘೋರೆ ಮಜ್ಜತೋ ಮಮ ಶಾಶ್ವತಂ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವಾಚ್ಯುತಾವ್ಯಯ ಮಾಂ ಸಮುದ್ದರ ಗೋವಿಂದ ದುಃಖ ಸಂಸಾರ ಸಾಗರಾತ್. ನಾನು ಸಂಸಾರ ಸಾಗರದಲ್ಲಿ ಕೆಸರಿನಿಂದ ಬಳಲುತ್ತಿದ್ದೇನೆ, ನನ್ನನ್ನ ಕೈಯಿನಿಂದ ಎತ್ತು ಉದ್ಧರಿಸೋ ಕೃಷ್ಣ ಶ್ರೀನಿವಾಸ ಅಂತ ನಾವು ಚಿಂತನೆ ಮಾಡಿಕೊಳ್ಳಬೇಕು. ಆ ಶ್ರೀನಿವಾಸನಲ್ಲಿ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಒಂದೇ ಆಸೆ ಆ ಶ್ರೀನಿವಾಸನ ಪಾದಸ್ಪರ್ಶ ಮಾಡಿಕೊಳ್ಳಬೇಕು ಅಂತ. ಆ ಪಾದಸ್ಪರ್ಶ ಎಂಬುವಂತಹ ಭಾಗ್ಯ ನನಗೆ ಕರುಣಿಸು ಅಂತ ನಾವು ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಆ ಶ್ರೀನಿವಾಸ ನಮಗೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಿದ್ದಾನೆ. ಕರುಣಾಸಮುದ್ರ ಬಿಂಬಾಭಿನ್ನ ಶ್ರೀನಿವಾಸ ತನ್ನ ಪಾದಸ್ಪರ್ಶದ ಒಂದು ಭಾಗ್ಯವನ್ನ ಕರುಣಿಸುತ್ತಿದ್ದಾನೆ. ದಿವ್ಯವಾಗಿರುವಂತಹ ಪಾದವನ್ನು ಗಟ್ಟಿಯಾಗಿ ಹಿಡಿದಿದ್ದೇವೆ. ಮುಕ್ತಾಮುಕ್ತರಿಂದ ಪೂಜೆಗೊಂಬುವಂತಹ ಚರಣ, ವಿರಕ್ತರ ಮನದಲ್ಲಿ ನಿಂದಿಹ್ಯ ಚರಣ. ನಮ್ಮ ಹೃತ್ಕಮಲದಲ್ಲಿ ಪರಮಾತ್ಮನ ಚರಣಗಳನ್ನ ಚಿಂತಿಸಿದಾಗ ಅಲ್ಲಿರುವಂತಹ ಅಘಗಳಿಗೆ, ಆ ಅಘದ ರಾಶಿಗೆ ತಾನು ಎಲ್ಲದನ್ನ ಗುಡುಗಿನಂತೆ ಸಂಹಾರ ಮಾಡ್ತಾನೆ ಅಂತ ಭಾಗವತದಲ್ಲಿ ಬರುತ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಎಲ್ಲಾ ದೋಷಗಳನ್ನು ನಾಶ ಮಾಡುತ್ತಿವೆ ಈ ಚರಣಗಳು ಅಂತ ಚಿಂತಿಸಬೇಕು. ಅಂತಹ ಚರಣಗಳನ್ನು ಹಿಡಿದುಕೊಂಡಾಗ ಕಣ್ಣಿನಲ್ಲಿ ಆನಂದ ಬಾಷ್ಪಗಳು ಬರುತ್ತಿವೆ. ಆ ಆನಂದ ಬಾಷ್ಪದಿಂದ ಪರಮಾತ್ಮನ ಪಾದಗಳಿಗೆ ಪಾದ ಪ್ರಕ್ಷಾಲನೆಯನ್ನು ಮಾಡಿಕೊಂಡುತ್ತಾ ನಾವು ವಿಜಯದಾಸರು ಮಾಡಿದಂತಹ ವಿಶೇಷವಾಗಿರುವಂತಹ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಎಂತಹ ಒಂದು ಪ್ರಾರ್ಥನೆ ಅಂದ್ರೆ, ನಿನ್ನ ದಾಸತ್ವದ ಭಾಗ ನನಗೆ ಕರುಣಿಸು. ಯಾಕೆ ನನಗೆ ದಾಸತ್ವ ಭಾವ ಕರುಣಿಸಬೇಕು ಅಂದ್ರೆ, ನಾನು ನಿನ್ನ ದಾಸನಲ್ಲ, ದಾಸರ 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 ದಾಸ ನಾನು. ದಾಸರ ಮನೆಯಲ್ಲಿ ವಾಸವಾಗಿದ್ದವ, ದಾಸರ ಬಳೆಯಲ್ಲಿ ಸೇರ್ಕೊಂಡವ ನಾನು. ದಾಸರ ಮನೆಯಲ್ಲಿ ನೀರ ಪೊತ್ತವ ನಾನು, ದಾಸರ ಮನೆಯಲ್ಲಿ ಎಂಜಲ ತೆಗೆದವ ನಾನು. ದಾಸರುಂಡದ್ದು ಬೆಳೆದವ ನಾನು, ದಾಸರ ಮನೆ ಮುಂದೆ ರಾತ್ರಿ ಜಾಗರ ನಾನು. ದಾಸರ ಪಂಚೆಯಲ್ಲಿ ದಿನ ಕಳೆದವ ನಾನು, ದಾಸರ ನಂಬಿದ ದಾಸನು ನಾನು. ದೋಷಿ ನಾನಾದಡೆ ದೋಷರಹಿತ ಪುಣ್ಯ ರಾಶಿ ಪುರಂದರ, ದಾಸರ ಮ್ಯಾಲೆ ದಯಾ ಶರಧಿ ಇಟ್ಟು ನೀಸಲಹೆನ್ನ ಪಾಶವ ಬಿಡಿಸುತ್ತ, ಲೇಸು ಪಾಲಿಪ ನಮ್ಮ ವಿಜಯ ವಿಠಲರೆಯ ಬೀಸಿ ಬಿಸಾಟದಿರೋ ಬಿಂಕದ ದೈವ. ನಾನು ದಾಸರ 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 ದಾಸ. ಆದ್ದರಿಂದ ನನ್ನನ್ನು ರಕ್ಷಿಸು ಪರಮಾತ್ಮ. ನಿನ್ನನೇ ಪೊಂದಿದೆ, ನಿನ್ನನೇ ಸೇರಿದೆ, ನಿನ್ನನ ಪಾಡಿದೆ, ನಿನ್ನ ಕೊಂಡಾಡಿದೆ, ನಿನ್ನಂಗ್ರಿಯುಗಳವನು ನಂಬಿದೆ. ಪಾವನ್ನ ಚರಿತರಂಗ ಎನ್ನ ಸಲಹಿದರೆ, ನಿನ್ನಾರು ಒಪ್ಪುವರೋ ಪನ್ನಗಾರಿ ವಾಹನ ಗರುಡ ವಾಹನ ವಿಜಯ ವಿಠಲ ಎನ್ನ ಬಿಡದೆ ಕಾಯೋ ಅನಾಥರೊಡೆಯ. ವಿಶೇಷವಾಗಿ ನಾನು ನನ್ನನ್ನು ನೀನು ರಕ್ಷಿಸು. ದುರುಳನೆನದೆ ದುರ್ಜನರಿಗೆ ಒಪ್ಪಿಸದೆ ಪರಿಪಾಲಿಸು ಸಾಕು ವಿಜಯ ವಿಠಲರೆಯ. ನಾನು ಬಹಳ ದುರುಳ, ಆದರೂ ಕೂಡ ನಾನು ದುರುಳನೆನ್ನದೆ ದುರ್ಜನರಿಗೆ ಒಪ್ಪಿಸದೆ ಪರಿಪಾಲಿಸು ನನ್ನನ್ನು ಸಾಕು ವಿಜಯ ವಿಠಲರೆಯ. ವಿಜಯ ವಿಠಲನಾಗಿರುವಂತಹ ಶ್ರೀನಿವಾಸ, ಬಿಂಬಾಭಿನ್ನನಾಗಿರುವಂತಹ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನನ್ನ ದೇಹದಲ್ಲಿರುವಂತಹ ಆ ಬಿಂಬಾಭಿನ್ನ ಶ್ರೀನಿವಾಸನ ಒಂದು ವಿಶೇಷವಾದ ಚಿಂತನೆ, ಅವನ ಮಾನಸ ಪೂಜೆ ಯಥಾಮತಿ ಮಾಡಿದ್ದೇವೆ. ಅದನ್ನ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಿಸೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ. ಪ್ರೀಣಯಾಮೋ ವಾಸುದೇವಂ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೆ ವಾಲಂ ವಿಷ್ಣುರ್ಮೇ ಪರಮಸಹೃತ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ. ಅದ್ಭುತ.
ಪ್ರಮೇಯ ಪ್ರಣವ ಹೆಸರು ತಕ್ಕಂತೆ ಆ ಭಗವಂತ ನಿನ್ನಲ್ಲಿ ನಿಂತು ಈ ದಿವ್ಯವಾದ ಸೇವೆ ತಗೊಳ್ತಾ ಇದ್ದಾನಂದ್ರೆ ಇದು ಪೂರ್ವ